ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ. ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಶುಭೋದಯ ಕರ್ನಾಟಕದ 2ನೇ ಆವೃತ್ತಿಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಆತ್ಮೀಯ ವೀಕ್ಷಕರೇ, ದೀಪಾವಳಿ ಹಬ್ಬದ ಹೊಸ್ತಿಲಲ್ಲಿದ್ದೇವೆ. ನಾಡಿನ ಸಮಸ್ತ ಜನತೆಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ನರಕ ಚತುರ್ದಶಿ. ನರಕಾಸುರನನ್ನ ವಧಿಸಿದ ದಿನವನ್ನು ನರಕ ಚತುರ್ದಶಿಯಾಗಿ ಆಚರಣೆ ಮಾಡಲಾಗುತ್ತೆ. ನಮಗೆಲ್ಲ ಗೊತ್ತಿದೆ, ಶ್ರೀಕೃಷ್ಣ ಪರಮಾತ್ಮ ನರಕನನ್ನ ವಧಿಸಿದ ಅನ್ನುವಂಥದ್ದು ನಾವು ಓದಿರೋದು. ಇದನ್ನು ನಾವು ಬದುಕಿಗೆ ಹೋಲಿಸಿದ್ರೆ ಎಲ್ಲಿ ಅಧರ್ಮ ತಲೆ ಎತ್ತತ್ತೋ ಅಲ್ಲಿ ಧರ್ಮಕ್ಕೋಸ್ಕರ ಶ್ರೀಕೃಷ್ಣ ಪ್ರತಿ ಬಾರಿ ಕೂಡ ಅವತಾರವನ್ನು ಎತ್ತಾ ಇರ್ತಾನೆ. ಸದಾಕಾಲ ನಮ್ಮ ಎಲ್ಲರಲ್ಲೂ ಕೂಡ ಒಳಿತೆ ಮೂಡಲಿ, ಜೊತೆಗೆ ಹಣತೆ ಅಂತ ನಾವೆಲ್ಲರೂ ಕೂಡ ಬೆಳಗೋಣ. ದೀಪಾವಳಿ ಅಂತ ಬಂದಾಗ ಎಲ್ರಿಗೂ ಬೆಳಕಿನ ಹಬ್ಬ ಅಂತ ಬರುತ್ತೆ, ಜೊತೆಗೆ ಪಟಾಕಿಯನ್ನು ಹೊಡೆಯೋದು ಕೂಡ ಆಚರಣೆ ಅಂತ ತಾವೆಲ್ಲರೂ ಭಾವಿಸ್ತೀರಿ. ಆದಷ್ಟು ಕಡಿಮೆ ಪಟಾಕಿ ಹೊಡೆಯಿರಿ, ಪರಿಸರ ಸ್ನೇಹಿಯಾಗಿ ಹಬ್ಬವನ್ನು ಆಚರಿಸಿ. ತಾವು ಪಟಾಕಿ ಹೊಡೆಯುವಾಗ ನಮ್ಮ ವೃದ್ಧರು, ಮಕ್ಕಳು, ಪ್ರಾಣಿಗಳನ್ನು ಮನಸ್ಸಿನಲ್ಲಿಟ್ಕೊಳ್ಳಿ. ಪರಿಸರ ಸ್ನೇಹಿ ಹಬ್ಬವನ್ನು ಆಚರಣೆ ಮಾಡೋದ್ರಲ್ಲಿ ನೀವು ಎಲ್ಲರೂ ಜೊತೆ ಆಗೋಣ. ಹಬ್ಬ ಅಂದಾಗ ವಿಶೇಷ ತಿನಿಸು, ಮನೆಗೆ ನೆಂಟರು ಬರೋದು ಖಾಯಂ, ತಮಗೆ ಗೊತ್ತೇ ಇದೆ. ಇವತ್ತು ನಮ್ಮ ಶುಭೋದಯದ ಅಂಗಳದಲ್ಲೂ ಕೂಡ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಇವರು ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ ನೋಡಿ, ಕಲೆ ಎಲ್ಲರನ್ನ ಕೈ ಬೀಸಿ ಕರೆಯುತ್ತಂತೆ, ಆದರೆ ಕೆಲವಷ್ಟು ಮಂದಿಯನ್ನು ಮಾತ್ರ ಒಪ್ಪಿಕೊಳ್ಳುತ್ತಂತೆ, ಇನ್ನೂ ಕೆಲವಷ್ಟು ಮಂದಿಯನ್ನು ಅಪ್ಪಿಕೊಳ್ಳುತ್ತಂತೆ. ಇವತ್ತು ಅಪ್ಪಿಕೊಂಡಿರುವ ಕಲಾವಿದ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ತಾಯಿಯ ಆಸೆಯಂತೆ ನೃತ್ಯ ಕಲಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಆ ಕಲಿತಾ ತನ್ನೊಳಗೊಬ್ಬ ನೃತ್ಯಗಾರ್ತಿ ಹುಡ್ತಾಳೆ. ತಾನು ಕಲೆಯತ್ತ ತೆರಳಬೇಕು, ನಾನು ಒಬ್ಬ ಕಲಾವಿದೆ ಆಗಬೇಕು ಅಂತ ಹೊರಡ್ತಾರೆ. ಪ್ರಾಯಶಃ 20 ವರ್ಷಗಳ ನೃತ್ಯ ಕಲಿಕೆಯ ಬದುಕಿನಲ್ಲಿ ತಾನೊಬ್ಬ ಕಲಿಕೆಯ ವಿದ್ಯಾರ್ಥಿಯಾಗಿ ಪ್ರಸ್ತುತ ಗುರುವಾಗುವವರೆಗೂ ಕೂಡ ಬದುಕನ್ನು ಬಹಳ ಸುಂದರವಾಗಿ ಜೀವಿಸಿ ನೃತ್ಯಕ್ಕೋಸ್ಕರವೇ ಬದುಕನ್ನು ಮುಡಿಪಾಗಿಟ್ಟಿದ್ದಾರೆ. ಟ್ರೇನರ್ ಆಗಿ ಕೆಲಸ ಮಾಡ್ತಾರೆ. ಪವರ್ ಲಿಫ್ಟಿಂಗಲ್ಲಿ ಗೋಲ್ಡನ್ನು ತಂದಿದ್ದಾರೆ. ಜೊತೆಗೆ ಮಿಸಸ್ ಇಂಡಿಯಾ 2025ರಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದಾರೆ. ಇವರು ರೂಪದರ್ಶಿ ಕೂಡ ಹೌದು, ಹಲವಾರು ಬ್ರ್ಯಾಂಡ್ಸ್ ಜೊತೆ ಕೆಲಸ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ ನೃತ್ಯಗಾರ್ತಿ, ರೂಪದರ್ಶಿ ಹಾಗೆ ಫಿಟ್ನೆಸ್ ಉತ್ಸಾಹಿ ಕೂಡ ಹೌದು, ಪೂಜಿತಾ ಭಾಸ್ಕರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪೂಜಿತಾವನ್ನು ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಇವತ್ತಿನ ಒಂದೊಳ್ಳೆ ಮಾತನ್ನು ನೋಡ್ಕೊಂಬರೋಣ. ಬೇಂದ್ರೆಯವ್ರು ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾರೆ, ನಮ್ಮ ಹಣೆಯಲ್ಲಿ ಅಂದರೆ ನಿನ್ನ ಹಣೆಯಲ್ಲಿ ಋಣದಲ್ಲಿ ಬರೆದಿದ್ದು ಎಂದೂ ನಿನ್ನ ಕೈ ಬಿಡದು, ಅದನ್ನು ಮೀರಿ ಯಾವ ದೇವ ವರ ಕೊಟ್ಟರೂ ಅದು ನಿನ್ನ ಕೈ ಸೇರೋದು ಅಂತ. ನಮ್ಮಲ್ಲಿ ಹಿರಿಯರು ಯಾವಾಗಲೂ ಒಂದು ವಾಡಿಕೆ ಅಂತ ಮಾತು ಹೇಳ್ತಾರೆ ನೋಡಿ, ನಿಮ್ಮ ಹಣೆಯಲ್ಲಿ ಏನು ಬರೆದಿರುತ್ತೆ ಅದಾಗುತ್ತೆ ಅಂತ. ನಮಗೆ ಇವಾಗ ಕಲೆ, ನೃತ್ಯ ಅಥವಾ ನಿರೂಪಣೆ ಏನು ನಿಮ್ಮ ಹಣೆಯಲ್ಲಿ ಬರೆದಿರೋದೋ ಅದೇ ನಿಮಗೆ ಸಾಧ್ಯ ಆಗುತ್ತೆ. ಅದರ ಜೊತೆಗೆ ಕೆಲಸ ಮಾಡಬೇಕು, ಅದ್ರ ಕಡೆಗೆ ಸಾಗಬೇಕು. ಅದೇನಾದ್ರೂ ನಿನಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ನಿನ್ನ ಕೈ ಹಿಡಿಯೋದಿಲ್ಲ ಅನ್ನೋದು ಬೇಂದ್ರೆಯವರ ಮಾತು. ಪೂಜಿತಾ, ತಮ್ಮನ್ನು ಪರಿಚಯ ಮಾಡ್ತಾ ಹೇಳ್ತಾ ಇದ್ದೆ ನಾನು, ಕಲೆಯನ್ನೇ ಪ್ರೀತಿಸಿ ಜೀವಿಸಿ ಬದುಕನ್ನ ನಡೆಸ್ತಿದ್ದೀರಿ ಅಂತ. ಸುಮಾರು 2 ದಶಕಗಳ ಅನುಭವ. ತಾಯಿಯಿಂದ ತಾವು ನೃತ್ಯ ಕಲಿಕೆ ಪ್ರಾರಂಭ ಮಾಡ್ತೀರಿ ಅಂತ ನಾನೆಲ್ಲೋ ಓದಿದ್ದೆ. ಪ್ರತಿ ತಂದೆ ತಾಯಿಯ ನನಸಾಗದ ಕನಸಿನ ರೂವಾರಿ ಮಕ್ಕಳಾಗಿರ್ತಾರಂತೆ. ಹೌದು, ಅದು ಸತ್ಯನೇ. ಅಮ್ಮಗ್ ತುಂಬಾ ಆಸೆ ಇತ್ತು, ಅವ್ರ ಕಲಿಬೇಕು ಅಂತ ತುಂಬಾ ಆಸೆ ಇತ್ತು. ಅವರು ಊರಲ್ಲಿ ಬೆಳೆದಿದ್ರಿಂದ ಅವ್ರಿಗೆ ಆಕ್ಸೆಸ್ ಇರಲಿಲ್ಲ, ಅದರಿಂದ ಕಲಿಯೋದಕ್ಕಾಗಲಿಲ್ಲ. ನನ್ನ ಮತ್ತು ನನ್ನ ಅಕ್ಕನ ಕರ್ಕೊಂಡು ಹೋಗಿ ಸೇರಿಸಿದ್ರು ಡ್ಯಾನ್ಸ್ ಕ್ಲಾಸ್ಗೆ ಅಂತ. ಆ್ಯಂಡ್ ಕಲಿತಾ ನೀವೇ ಹೇಳಿದ್ರಲ್ಲ, ಕಲೆ ನನ್ನ ಅಪ್ಕೊಳ್ತು. ಸೊ ಅದನ್ನು ನಾನು ಮುಂದುವರಿಸಬೇಕು, ಮುಂದಿನ ಪೀಳಿಗೆಗೂ ಹೇಳ್ಕೊಡ್ಬೇಕು ಅನ್ನೋ ಇದರಿಂದ ಡ್ಯಾನ್ಸ್ ಸ್ಕೂಲ್ ಕೂಡ ಶುರು ಮಾಡಿ ಈಗ 4 ವರ್ಷದಿಂದ ಡ್ಯಾನ್ಸ್ ಸ್ಕೂಲ್ ನಡೆಸ್ತಾ ಇದ್ದೀನಿ. ಓಕೆ, ತುಂಬ ಮುಂದೆ ಬಂದ್ಬಿಟ್ರಿ ನೀವು. ನಾವಿನ್ನ 5 ವರ್ಷದ ಪೂಜಿತಾನತ್ತ ಹೋಗೋಣ. ಅಮ್ಮ
ಮಕ್ಕಳನ್ನ ಇವಾಗ ನಮ್ಗೇನಾದರೂ ಗೊತ್ತಲ್ಲ, ಇವಾಗ ಆ್ಯಕ್ಟಿಂಗ್ ಸೇರು, ಪೇಂಟಿಂಗ್ ಸೇರು, ಅಬಕಸ್ ಸೇರು ಅಂದಾಗ ಅದೊಂಥರ ಆ ವಯಸ್ಸಿಗೆ ಹೊರೆ ಅನಿಸುತ್ತಲ್ಲ. ಎಲ್ಲರೂ ಆಡ್ಕೊಂಡು ಬೆಳೀತಿರ್ತಾರೆ. ಮೋಸ್ಟ್ಲಿ ಒಂದು 20 ವರ್ಷದ ಹಿಂದೆ ಹೋದರೆ ತಮಗೂ ಕೂಡ ಒಂದು ಸವಾಲು ಅಂತ ಅನಿಸಿರುತ್ತೆ. ಒಂದು ನೃತ್ಯ ಕಲಿಕೆಗೆ ಹೋಗೋದು ಅಥವಾ ಒಂಥರ ಟಾಸ್ಕ್ ಅನ್ನಿಸ್ತಿತ್ತ, ಇಲ್ಲ ಖುಷಿಯಿಂದ ಹೋಗ್ತಿದ್ರ? ಇಲ್ಲ, ಆ್ಯಕ್ಚುಲಾಗಿ ನನ್ನ ಕ್ಲಾಸಸ್ ಬಂದು ಸಂಡೇ ಸ್ಯಾಟರ್ಡೇ ಇದ್ದಿದ್ದು. ಆ್ಯಂಡ್ ತುಂಬ ಖುಷಿಯಾಗಿ ಹೋಗ್ತಿದ್ದೆ, ಯಾಕಂದರೆ ಅಲ್ಲಿ ಇನ್ನೂ ಒಂದು ಹೊಸ ಸೆಟ್ ಆಫ್ ಫ್ರೆಂಡ್ಸ್ ಸಿಗ್ತಿದ್ರಲ್ಲ. ಆ್ಯಂಡ್ ಇದು ಹಾಬಿ ಆಗಿದ್ದಿದ್ದು. ಪ್ರೊಫೆಷನಾಗಿ ತೊಗೋಬೇಕು ಅನ್ನೋದು ತಲೆಯಲ್ಲಿದ್ದರೆ, ಅಥವಾ ಅಪ್ಪ ಅಮ್ಮ ಏನಾದರೂ ನೀವು ಈ ಥರನೇ ಮುಂದೆ ಬರಬೇಕು, ಇದೇ ಥರ ಸ್ಕೋರ್ ಮಾಡಬೇಕು, ಎಕ್ಸಾಮ್ ತೊಗೋಬೇಕು, ಆ ಥರ ಟೀಚರ್ ಕೂಡ ಸಿಗಲಿಲ್ಲ. ಅಂದರೆ ನನ್ನ ಟೀಚರ್ ಕೂಡ ಯಾವತ್ತೂ ನೀನು ಎಕ್ಸಾಮಲ್ಲಿ ಇಷ್ಟೇ ತೊಗೋಬೇಕು, ಎಕ್ಸಾಮ್ ತೊಗೊಳ್ಲೇಬೇಕು, ಆ ಥರ ಫೋರ್ಸ್ ಮಾಡಿದ ಟೀಚರ್ ಇರಲಿಲ್ಲ. ಅವ್ರು ಯಾವಾಗಲೂ ಕಲಿಕೆ ಮೇಲೆ ಪ್ರಾಮುಖ್ಯತೆ ಕೊಡ್ತಿದ್ರು. ಅದರಿಂದ ನನಗೆ ಯಾವಾಗಲೂ ತುಂಬ ಇಷ್ಟ ಆಗ್ತಿತ್ತು. ಆ್ಯಂಡ್ ಹೋಗ್ಬಿಟ್ಟು ಮುಂಚೆನೇ ಹೋಗ್ಬಿಟ್ಟು ನಾನು ಆಟ ಆಡೋದಂತೆ. ಸೊ ಚಿಕ್ಕವಳಿರುವಾಗ ರೋಡ್ ಮೇಲೆ, ಇವಾಗ ರೋಡ್ ಮೇಲೆಲ್ಲ ಆಟ ನೋಡೋದಕ್ಕಾಗಲ್ಲ, ಯಾರೂ ಮಕ್ಕಳು ಮನೆ ಬಿಟ್ಟು ಬರಲ್ಲ. ಅಲ್ಲಿ ತುಂಬ ಮಜಾ ಮಾಡ್ತಿದ್ವಿ, ಅದರಿಂದ ಖುಷಿಯಾಗಿ ಹೋಗ್ತಿದ್ದೆ. ಏನು ನೆನಪಾಗುತ್ತೆ ಮೊದಲ ನೃತ್ಯ ಮಾಡಿದ್ದು ಅಥವಾ ವೇದಿಕೆ ಕಾರ್ಯಕ್ರಮ ಅಂತ ನೆನಪಿಸ್ಕೊಂಡ್ರೆ ಇವತ್ತಿಗೆ ಏನು ನೆನಪಾಗುತ್ತೆ? ನನಗೆ ನೆನಪಂತ ಅಷ್ಟಿಲ್ಲ, ಬಟ್ ಅಮ್ಮ ಹೇಳ್ತಾನೆ ಇರ್ತಾರೆ ದಟ್ ನನ್ನ LKGಯಲ್ಲಿ ಒಂದು ಪರ್ಫಾರ್ಮೆನ್ಸ್ ಆಯಿತು ಸ್ಕೂಲಲ್ಲಿ. ಆಗ ತಾನೇ ನಾನು ಇನ್ನು ಡ್ಯಾನ್ಸ್ ಕ್ಲಾಸ್ ಕೂಡ ಶುರು ಮಾಡಿದ್ದೆ. ಆಲ್ರೆಡಿ ಕಾಸ್ಟ್ಯೂಮ್ ಹಾಕ್ಬಿಟ್ಟಿದ್ರು. ಮುಂದೆ ಇರೋರು ಡ್ಯಾನ್ಸ್ ಮಾಡ್ತಿರಲಿಲ್ಲ ಅಂದ್ಬಿಟ್ಟು ನಾನು ತಳ್ಬಿಟ್ಟು ಹೋಗ್ಬಿಟ್ಟು ಮುಂದೆ ನಿಂತ್ಕೊಂಡು ಮಾಡಿದ್ದಂತೆ ಆಗಲೇ. ಸೊ ಅಮ್ಮ ಹೇಳಿರೋದಿದು ಅಷ್ಟೇ. ಅದನ್ನು ಅವ್ರು ಹೇಳಿರೋದ್ರಿಂದ ನನಗೆ ತಲೆಯಲ್ಲಿದೆ. ಓಕೆ. ಸೊ ಆಮೇಲೆ ಓದೋದು ಇದ್ದೇ ಇತ್ತು. ತುಂಬ ಒಳ್ಳೆಯ ಓದುಗಳ ತಾವು? ತುಂಬ ಒಳ್ಳೆ ಓದುಗಳತ್ತ ಏನಿಲ್ಲ, ಬಟ್ ಡೀಸೆಂಟ್ ಎನಫ್. ಫೇಲ್ಯೂರ್ ಅಲ್ಲ. ಆದರೆ ಓದೋದ್ರ ಜೊತೆಗೆ ತಾವು ನೃತ್ಯನೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರಿ? ಡೆಫಿನೆಟ್ಲಿ. ಯಾವ ಟೈಮಲ್ಲೂ ನಾನು ನಿಲ್ಲಿಸಿಲ್ಲ. ಅಂದರೆ 10th ಬೋರ್ಡ್ಸ್ ಅಂತ ಒಬ್ಬೊಬ್ರು ಬಿಟ್ಬಿಡ್ತಾರೆ, 12th ಬೋರ್ಡ್ಸ್ ಅಂತ ಬಿಟ್ಬಿಡ್ತಾರೆ. ಬಟ್ ದೆನ್ ಡ್ಯಾನ್ಸ್ ಎಷ್ಟು ಬಾಡಿಗೆ ಒಳ್ಳೆಯದು ಮತ್ತು ಮೆಂಟಲಿ ಎಷ್ಟು ಒಳ್ಳೇದಂದರೆ ಬ್ರೇಕ್ ಥರ ಕೂಡ ಆಗುತ್ತೆ. ಅಂದರೆ ಓದೋದ್ರ ಮಧ್ಯ TV ನೋಡೋದ್ರ ಬದಲು ಡ್ಯಾನ್ಸ್ ಮಾಡ್ತೀನಿ ಅಷ್ಟೇ ಅಲ್ವಾ. ಸೊ ಡ್ಯಾನ್ಸ್ನ ಯಾವ ಟೈಮಲ್ಲೂ ಬಿಟ್ಟಿಲ್ಲ. ಬೋರ್ಡ್ ಎಕ್ಸಾಮ್ ಟೈಮಲ್ಲೂ 3 ದಿನ ಮುಂಚೆ ಕೂಡ ಒಂದು ಶೋ ಮಾಡಿದ್ದೀನಿ. ಹೌದಾ? ಎಸ್. ಓಕೆ. ಅಪ್ಪ ಏನು ಹೇಳ್ತಾ ಇದ್ರು? ಅಮ್ಮ ಡ್ಯಾನ್ಸ್ ಕ್ಲಾಸಿಗೆ ಸೇರ್ತಾರೆ, ಇವಾಗ ಸ್ವಲ್ಪ ಅಪ್ಪಂಗೆ ಮಕ್ಕಳು ಓದಲಿ ಅನ್ನೋ ಥರದ್ದೇ ಜಾಸ್ತಿ ಇರುತ್ತಲ್ಲ, ತಮ್ಮ ಅಪ್ಪನೂ ಹಾಗೆ ಇದ್ರೆ? ಇಲ್ಲ, ಅಪ್ಪ ಯಾವಾಗಲೂ ಸಪೋರ್ಟಿವ್ ಆಗಿದ್ರು. ಬಟ್ ದೆನ್ ಅದೇ ಹೇಳ್ತಾರಲ್ವಾ, 12th ಸ್ಟ್ಯಾಂಡರ್ಡ್ ಅಂದರೆ ಟರ್ನಿಂಗ್ ಪಾಯಿಂಟ್, 10th ಸ್ಟ್ಯಾಂಡರ್ಡ್ ಅಂದರೆ ಟರ್ನಿಂಗ್ ಪಾಯಿಂಟ್ ಅಂತ. ನಾನು PUCಗೆ ಬರ್ತಿದ್ದಂಗೆ ಡ್ಯಾನ್ಸ್ ಹುಚ್ಚು ಸ್ವಲ್ಪ ಜಾಸ್ತಿ ಆಯಿತು, ಡೆಫಿನೆಟ್ಲಿ. ಆ್ಯಂಡ್ ಹುಚ್ಚು ಜಾಸ್ತಿ ಆಗಿದ್ದಕ್ಕೆ ಅಪ್ಪಂಗೆ ಚೂರು ಭಯ ಇತ್ತು. ಅವ್ರು ಹೇಳ್ತಿದ್ರು, ಸ್ವಲ್ಪ ಓದಮ್ಮ, ನೀನು ಸ್ವಲ್ಪ ಓದಿದ್ರೆ ಸಾಕು, ಬಂದ್ಬಿಡುತ್ತೆ, ಸ್ವಲ್ಪ ಓದು ಅಂತ ಅಷ್ಟೇ. ಬಟ್ ಯಾವತ್ತೂ ನನ್ನ ಮನೇಲಿ ಯಾವುದಕ್ಕೂ ಫೋರ್ಸ್ ಮಾಡಿಲ್ಲ. ನನ್ನ ಕರಿಯರ್ ಚಾಯ್ಸಸ್ನ ಆಫ್ಕೋರ್ಸ್ ನಾನು ಫುಲ್ ಟೈಮ್ ಡ್ಯಾನ್ಸರ್ ಆಗ್ತೀನಿ ಅಂದಾಗ ಸ್ವಲ್ಪ ಭಯ ಇತ್ತು ಅವ್ರಿಗೆ. ಕೇಳ್ತಿದ್ರು ಯಾವಾಗ್ಲೂ, ಆರ್ ಯು ಶ್ಯೂರ್, ಪರವಾಗಿಲ್ವಾ ಅಂತ ಮಾಸ್ಟರ್ಸ್ ಕೂಡ ಮಾಡಿದಾಗ. ಬಟ್ ಯಾವಾಗ್ಲೂ ಸಪೋರ್ಟಿವ್ ಆಗಿದ್ದಾರೆ. ದೇ ಆರ್ ವೆರಿ ಸಪೋರ್ಟಿವ್ ಪೇರೆಂಟ್ಸ್. ಓಕೆ. BCom ಓದ್ತೀರಿ, ಅದಾದಮೇಲೆ ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ಮಾಸ್ಟರ್ಸ್ ಮಾಡ್ತೀರಿ. ಹೌದು. ಅದೊಂಥರ ಜವಾಬ್ದಾರಿ. ಇವಾಗ ನಾವು ನಮ್ಮ ಲೈಫಿಗೆ ಏನಪ್ಪ ಪಾತ್ ಅಂತ ನಾವೇ ಡ್ರಾ ಮಾಡೋದು. ಸೊ ನೀವು ಪರ್ಫಾರ್ಮಿಂಗ್ ಆರ್ಟ್ಸಲ್ಲೇ ಮಾಸ್ಟರ್ಸ್ ಮಾಡಬೇಕಂತ ಹೊರಡ್ತೀರಿ. ಹೌದು. ಸೊ ಯಾವಾಗ ಅನಿಸ್ತು, ಇಲ್ಲ ನಾನೊಬ್ಳು ಡ್ಯಾನ್ಸರ್ ಆಗಬೇಕು, ಫುಲ್ ಟೈಮ್ ಡ್ಯಾನ್ಸರ್ ಆಗಬೇಕು, ಈ ಪ್ಯಾಷನ್ ಅದನ್ನು ಬಿಟ್ಟು ಡ್ಯಾನ್ಸರ್ ಆಗಬೇಕು ಅಂತ ಯಾವ ಪಾಯಿಂಟಲ್ಲಿ ಅನಿಸ್ತು ತಮಗೆ? ಇಲ್ಲ, ಆ್ಯಕ್ಚುಲಾಗಿ ನಂಗೆ ಯಾವ ಪಾಯಿಂಟಲ್ಲೂ, ಯಾಕಂದರೆ ಡ್ಯಾನ್ಸಲ್ಲಿ ಅಟ್ಲೀಸ್ಟ್ ಇಂಡಿಯಾಲಿ ಸ್ಟೆಬಿಲಿಟಿ ಸಿಗೋದು ಕಷ್ಟ, ಫಿನಾನ್ಷಿಯಲ್ ಸ್ಟೆಬಿಲಿಟಿ ಸಿಗೋದು ತುಂಬ ಕಷ್ಟ ಇದೆ. ಸೊ ಯಾವ ಪಾಯಿಂಟಲ್ಲಿ ಕೂಡ ನನಗೆ ಅನಿಸಿ ಆಗಿದ್ದಲ್ಲ, ಅದು ಆಗೋಯ್ತು. ಅಂದರೆ ನಾನು ಮಾಸ್ಟರ್ಸ್ ಮಾಡಿದಾಗ್ಲೂ ನನ್ನ ಯಾವತ್ತೂ ಇರಲಿಲ್ಲ ನನ್ನ ಡ್ಯಾನ್ಸೇ ಫುಲ್ ಟೈಮಾಗಿ ಮಾಡ್ತೀನಿ, ಪ್ರೊಫೆಷನಾಗಿ ಮಾಡ್ತೀನಿ ಅಂತ. ಯಾವಾಗಲೂ ನಾನು ಅಲ್ಲಿ ಆದಮೇಲೆ ಅಪ್ಪನ ಬಿಸ್ನೆಸ್ಸಲ್ಲಿ ಹೆಲ್ಪ್ ಮಾಡೋದಕ್ಕೆ ಹೋಗ್ತೀನಿ ಅಂತ ಇದ್ದಿದ್ದು. ಬಟ್ ಅದೇ ಹೇಳಿದ್ನಲ್ಲ, ಕಲೆ ಸೆಳೀತು, ಹೋದೆ ನಾನು. ಅಕ್ಕನ ತಮ್ಮ ಜೊತೆಗೆ ನೃತ್ಯ ಕಲಿತಿದ್ರ? ಅಕ್ಕ ಕಲ್ತ ಮೇಲೆ ತಾವು ಕಲಿತ್ರ? ಇಲ್ಲ, ಅವಳು ಕಲಿಯೋದಕ್ಕೆ ಶುರು ಮಾಡಿದ್ಲು. ಅವಳು 5 ವರ್ಷ ಆದಮೇಲೆ ಬಿಟ್ಲು. ನಾ ಕಂಟಿನ್ಯೂ ಮಾಡಿದೆ. ನಾ ಇವಾಗ್ಲೂ ಕಲಿತಿದ್ದೀನಿ ಇನ್ನು. ಹೌದಾ? ಓಕೆ. ತಮ್ಮ ಗುರು ಪರಂಪರೆ ಬಗ್ಗೆ ಹೇಳಿ. ಯಾಕಂದರೆ ಭರತನಾಟ್ಯ ಅಥವಾ ಶಾಸ್ತ್ರೀಯ ನೃತ್ಯ ಕಲಾವಿದರ ಒಂದು ಗುರು ಪರಂಪರೆ ಬಗ್ಗೆ ವಿಶೇಷ ಒಲವಿರುತ್ತೆ. ಹೌದು. ತಾವು ಗುರುಗಳನ್ನು ಆರಾಧಿಸ್ತೀರಿ. ಹೌದು. ತಮ್ಮ ಗುರು ಪರಂಪರೆ ಬಗ್ಗೆ? ನಾನು ಮೊದಲ 15 ವರ್ಷ ಗುರು ಶ್ರೀಮತಿ ಶಕುಂತಲಾ ಆರ್ ಪ್ರಭಾತ್ ಅವ್ರ ಹತ್ರ ಕಲಿತೆ. ಅವ್ರ ಹತ್ರನೇ ಅರಂಗೇಟ್ರಂ ಕೂಡ ಮಾಡಿದೆ. ಅದಾದಮೇಲೆ ಸುಮಾರು 6 ವರ್ಷ
ಪಾರ್ಶ್ವನಾಥ್ ಉಪಾಧ್ಯಾಯ, ಶ್ರುತಿ ಗೋಪಾಲ್ ಮತ್ತು ಆದಿತ್ಯ ಪಿ ವಿ ಅಂತ ಇದ್ದಾರೆ, ಅವ್ರ ಹತ್ರ ಕಲಿತೆ. ಈಗ ಮದುವೆ ಆದಮೇಲೆ ಅಷ್ಟು ದೂರ ಟ್ರಾವೆಲ್ ಮಾಡೋದಕ್ಕಾಗಲ್ಲ ಅನ್ನೋ ಒಂದು ಕಾರಣದಿಂದ ಚೆನ್ನೈಯಲ್ಲಿ ಶ್ರೀಮತಿ ದಿವ್ಯಾ ನಾಯರ್ ಅಂತ ಇದ್ದಾರೆ, ಸೊ ಅವ್ರ ಬಳಿ ಆನ್ಲೈನ್ ಕ್ಲಾಸಸ್ ಮಾಡ್ತಿದ್ದೀನಿ. ಓಕೆ. ಸೊ ಹೇಗೆ ನೀವು ಸ್ಕೂಲು ಕಾಲೇಜಲ್ಲಿ ಇದ್ದಾಗೆಲ್ಲ ಮೋಸ್ಟ್ ಸೆಲೆಬ್ರೇಟೆಡ್ ಸ್ಟೂಡೆಂಟಾ? ಯಾವಾಗಲೂ ಸ್ಟೇಜ್ ಅಲ್ಲಿ ಇಲ್ಲಿ ಇರ್ತಾ ಇದ್ದ? ಯಾವಾಗಲೂ ಸ್ಟೇಜನ್ನೇ, ಡೆಫಿನೆಟ್ಲಿ. ಅದೂ ಎಸ್ಪೆಷಲಿ ನಾನು BCom ಓದುವಾಗ್ಲಂತೂ ನನ್ನ ಕ್ಲಾಸ್ ಹೋಗಿದ್ದು ನೆನಪೇ ಇಲ್ಲ. ಲೆಕ್ಚರ್ಸ್ ಎಲ್ಲ ನೋಡ್ತೀವಿ ಎಷ್ಟು ಬಂಕ್ ಮಾಡಿದ್ದಾರೆ ನೋಡಿ, ಅಟೆಂಡೆನ್ಸ್ ಕೊಟ್ಟು ಯಾಕೆ ಪಾಸ್ ಮಾಡಿದ್ದೀರಾ ಅಂತ. ಪಾಸ್ ಮಾಡಿದ್ದು ನಾನು ಪಾಸ್ ಆಗಿದ್ರಿಂದ, ಬಟ್ ಕ್ಲಾಸ್ ಬಂಕ್ ಮಾಡಿರೋದಂತೂ ಇದೆ. ಕ್ಲಾಸ್ ಡೆಫಿನೆಟ್ಲಿ. ಯಾವಾಗ್ಲೂ ನಾವು ಪ್ರಾಕ್ಟೀಸು, ಫೆಸ್ಟು ಇದಕ್ಕೆ. ಕಾಲೇಜಲ್ಲಿ ಓದಿದ್ದು? ನಾನು ಮೌಂಟ್ ಕಾರ್ಮಲಲ್ಲಿ ಓದಿದ್ದು. ಆ್ಯಂಡ್ ನಾನು ಆ ಕಾಲೇಜ್ ಸೇರಿದ್ದೆ ಆ ಡಾನ್ಸ್ ಟೀಮ್ಗೋಸ್ಕರ. ಯಾವಾಗಲೂ ಅದೇ ಆಗಲೇ ಹೇಳಿದ್ನಲ್ಲ, 12th ಅಂದರೆ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ಅಂತ. ಸೊ ಅದಾದ್ಮೇಲಿಂದ ನಾನು ಹೇಳಿದೆ, ನೀವು ಟರ್ನಿಂಗ್ ಪಾಯಿಂಟ್ ಅಂತ ಹೇಳಿದ್ರಿ, ಡೀಸೆಂಟ್ ಮಾರ್ಕ್ಸ್ ಆಗಿದ್ದೀನಿ. ನಾನು ಡಾನ್ಸ್ ಟೀಮ್ ಸೇರಲೇಬೇಕು ಅಂತ ಹೇಳಿಬಿಟ್ಟು ಮೌಂಟ್ ಕಾರ್ಮೆಲ್ ಸೇರಿದೆ. ಓಹ್ ಸೂಪರ್. ಸೊ ಹೇಗಿರ್ತಿತ್ತು ಆಗಿನ ದಿನಗಳಂದರೆ, ನಾವು ನನಗೂ ನೆನಪಿದೆ, ನಾವು ಹೆಚ್ಚು ಕಡಿಮೆ ಒಂದೇ ಈ ಕಾಲೇಜ್ ಫೆಸ್ಟು, ಇಂಟರ್ ಕಾಲೇಜ್ ಫೆಸ್ಟ್ ಎಲ್ಲ ಹೋಗೋದಂದ್ರೆ ಒಂದು ಸಂಭ್ರಮ. ನಮ್ಗೆ ಆ ಚಪ್ಪಾಳೆನೇ ಒಂದು ಖುಷಿ, ಜನರ ಮಧ್ಯೆ ಇರೋದೇ ಖುಷಿ. ಮತ್ತೆ ಇರುತ್ತಲ್ಲ, ಇವಳೇ ಅಲ್ವಾ ಡಾನ್ಸ್ ಮಾಡಿರೋದು, ಇವಳೇ ಅಲ್ವಾ ಡ್ಯಾನ್ಸ್ ಮಾಡಿರೋದು ಅನ್ನೋ ರೀತಿ ಇರ್ತಿತ್ತು. ಮತ್ತೆ ತಮ್ಮ ವಿಚಾರದಲ್ಲಿ ನೋಡಿದ್ರೆ ತಾವು ಸ್ವಲ್ಪ ಮಾಡರ್ನ್ ಆಗಿ ಸ್ಟೈಲಿಶ್ ಆಗಿ ಔಟರ್ ಅಪಿಯರೆನ್ಸ್, ಶಾಸ್ತ್ರೀಯ ನೃತ್ಯ. ಸೊ ಹೇಗಿರ್ತಿತ್ತು ಕಾಲೇಜಲ್ಲಿ? ಒಂದು ಐ ಕ್ಯಾನ್ ಡೂ ಇಟ್ ಆಲ್ ಥರ. ಬಟ್ ಕಾಲೇಜಲ್ಲಿ ನೀವೇ ಹೇಳಿದ್ರಲ್ಲ, ಆ ಚಪ್ಪಾಳೆ, ಆ ಸದ್ದು, ಆ ಕ್ರೌಡ್, ಆ 3 ವರ್ಷಕ್ಕೆ ನಾನು ಏನಾದರೂ ಕೊಡ್ತೀನಿ ವಾಪಸ್ ಹೋಗೋದಕ್ಕೆ. ಒಂಥರ ಲೈಕ್ ದ ಬೆಸ್ಟ್ ಇಯರ್ಸ್ ಆಫ್ ಮೈ ಲೈಫ್. ಹೇಳ್ತಾರಲ್ವಾ ಕಾಲೇಜ್ ಲೈಫ್ ಇಸ್ ದ ಬೆಸ್ಟ್ ಅಂತ, ಹಾಗೇನೆ ಇತ್ತು ನನಗೆ. ಎವ್ರಿ ಡೇ ಎದ್ದೇಳು, ನಾನು 5ರಿಂದ 5ವರೆಗೂ ಕಾಲೇಜಲ್ಲೇ ಇರ್ತಿದ್ದೆ. ರಿಹರ್ಸಲ್ಗೆ ಅಂತ ಹೋಗೋದು, ಫೆಸ್ಟ್ಗೆ ಅಂತ ಹೋಗೋದು, ಮನೆಗೆ ವಾಪಸ್ ಬರೋದು. ಬೇಸಿಕಲಿ ಕಾಲೇಜ್ ಟೈಮ್ಗಿಂತ ಜಾಸ್ತಿ ನಾನು ಕಾಲೇಜಲ್ಲಿ ಇರ್ತಿದ್ದೆ. ಬಟ್ ತುಂಬ 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 ಮಜಾ ಮಾಡಿದ್ದೀನಿ. ಬರೀ ಕಾಂಪಿಟೇಷನ್ ಹೋಗು, ಗೆಲ್ಲು, ಬಾ, ಅಷ್ಟೇ ಕೆಲಸ. ತಮ್ಮ ಸೋಲೋ ಪರ್ಫಾರ್ಮೆನ್ಸಸ್ ತುಂಬ ಜನಮನ್ನಣೆ ಪಡೆದಿದ್ದಂತೆ. ಯಾವ ಪ್ರದರ್ಶನ ಮಾಡ್ತಿದ್ರಲ್ಲಿ ವಿಶೇಷವಾಗಿ? ನಾನು ಭರತನಾಟ್ಯದಲ್ಲಿ ಒಂದು ಈ ಡ್ಯಾನ್ಸ್, ಈ ಒಂದು ನಿಮ್ದ್ರಲ್ಲೇನೋ ಪುಷ್ಪಾಂಜಲಿ ಅಂತಿರುತ್ತೆ, ಗಣೇಶ ವಂದನ ಅಂತಿರುತ್ತೆ, ಬೇರೆ ಬೇರೆ ಫಾರ್ಮ್ ಇರುತ್ತಲ್ಲ, ಅದರಲ್ಲಿ ಏನು? ಕಾಂಪಿಟೇಷನ್ಗೆ ಅಂತ ಬಂದಾಗ ಯೂಶುವಲ್ ಆಗಿ ಸ್ಟ್ರಾಂಗ್ ಪೀಸಸ್ ಚೂಸ್ ಮಾಡ್ತೀವಲ್ಲ, ಯಾಕಂದರೆ ಕಾಂಪಿಟೇಷನಲ್ಲಿ ಟೈಮ್ ಲಿಮಿಟ್ ಇರುತ್ತೆ, 4 minutes ಆ ಥರನೇ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಏನು ತೋರಿಸೋದಕ್ಕಾಗುತ್ತೆ ಅದನ್ನು ತೋರಿಸ್ಬೇಕು, ಆ್ಯಂಡ್ ಏನು ಇಂಪ್ರೆಸ್ ಆಗುತ್ತೆ ಆಡಿಯನ್ಸ್ಗೆ ಅದನ್ನು ತೋರಿಸ್ಬೇಕು. ಸೊ ಯೂಶ್ವಲಿ ಶಿವ ತಾಂಡವ ಥರ ಬರೋ ಥರ ಪೀಸಸ್ನೆಲ್ಲ ಚೂಸ್ ಮಾಡ್ತಿದ್ದೆ. ಸೊ ಓಕೆ, ಇಷ್ಟೆಲ್ಲ ನಾವು ಶಾಸ್ತ್ರೀಯ ನೃತ್ಯ ಕಲಾವಿದನ್ನು ಕೂರಿಸ್ಕೊಂಡು ಮಾತಾಡ್ತಿದ್ದೀವಿ, ನಮ್ಮ ಪ್ರೇಕ್ಷಕರು ಅಂದ್ಕೊಂಡಿರ್ತಾರೆ ಒಂದು ಸಣ್ಣ ಜಲಕ್ಕೆ ಏನಾದ್ರು ತೋರಿಸ್ತಾರಾ ಅಂತ ಹೇಳಿ. ಸೊ ಏನು ನಾವು ನಿಮ್ಮಿಂದ ನಿರೀಕ್ಷೆ ಮಾಡಬಹುದು ಇವಾಗ? ಏನಾದರೂ ನಾವು ಫಸ್ಟ್ ನವರಸನೇ ನೋಡೋಣ. ಓಕೆ, ನವರಸ ನೀವು ಏನಾದರೂ ಒಂದು ವರ್ಡ್ ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಓಕೆ, ಬಾ. ಬಾ. ಓಕೆ, ಶೃಂಗಾರದಲ್ಲಿ. ಶೃಂಗಾರ. ಮತ್ತೆ ಹಾಸ್ಯದಲ್ಲಿ ಬಾ. ವೀರ. ಬಾ. ಬೀಭತ್ಸ. ಬಾ. ರೌದ್ರ. ಬಾ. 5 ತೋರಿಸ್ದೆ. ಅಂದರೆ ನೃತ್ಯಕ್ಕೆ ನೋಡಿ ಒಂದು ಮ್ಯಾನರಿಸಮ್ ಇದೆ, ರೆಸ್ಟಲ್ಲಿ ಕೂತಿರೋರ್ನ ಕೂಡ ಡೆಫಿನೆಟ್ಲಿ. ನನ್ನ ಟೀಚರ್ ಇವತ್ತು ಕೂಡ ಕಾಲ್ ಮಾಡಿದ್ರು ನಾ ಎದ್ದು ನಿಂತ್ಕೊಂಡೆ ಮಾತಾಡೋದು. ಹೌದಾ? ಅದು ರಿಫ್ಲೆಕ್ಸು. ಖುಷಿ ಇದೆ ತಮಗೆ ನೃತ್ಯದಲ್ಲಿ. ಡೆಫಿನೆಟ್ಲಿ. ತಾವು ಹೇಳ್ತೀರಿ ಆರಂಭದಲ್ಲಿ ಆರ್ಟಿಸ್ಟ್ಗೆ ಇದರಲ್ಲಿ ಒಂದು ಏನು ಹೇಳ್ತಾರೆ, ಒಂದು ಒಳ್ಳೆ ಇನ್ಕಮ್ ಇರೋದಿಲ್ಲ, ಅಂದರೆ ಜೀವನ ನಡೆಸೋಂತಹ ಒಂದು ಇನ್ಕಮ್ ಇರೋದಿಲ್ಲ. ಯಾಕಂದರೆ ನಮ್ಮಲ್ಲಿ ತುಂಬ ಜನ ನಾವು ಕಲೆನ ಆಯ್ದುಕೊಳ್ತೀವಿ ಅಂತ ಹೋಗ್ತಾರೆ, ಅಲ್ಲಿ ಒಳ್ಳೆ ಬದುಕು ಸಿಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಹಿಂಜರಿತಾರೆ. ಹೌದು. ಆದರೆ ತಮಗೊಂದು ಕುಟುಂಬದ ಒಂದು ಸಪೋರ್ಟ್ ಇತ್ತು, ನೀವು ಏನಾದ್ರು ಮಾಡು ಮುಂದೆ ಹೋಗು ಅನ್ನೋದಕ್ಕೆ. ಆದರೆ ತಾವು ಕುಟುಂಬದ ಮೇಲೂ ಡಿಪೆಂಡ್ ಆಗದೆ ತಾವೇ ಸ್ವಂತವಾಗಿ ಮಾಡಬೇಕು ಅನ್ನೋಂತಹ ನಿಲುವಿನಲ್ಲೂ ಕೂಡ ಇದ್ರಿ. ಒಬ್ಬ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಅಂತ ಬಂದಾಗ ಅವ್ರಿಗೆ ಎದುರಾಗುವಂತಹ ಸವಾಲುಗಳೇನು? ಯಾಕಂತ ಹೇಳಿದ್ರೆ ಇವತ್ತಿಗೆ ನಮ್ಮಲ್ಲಿ ಎಲ್ಲದೂ ಕೂಡ ಸಾಮಾಜಿಕ ಜಾಲತಾಣ ಇದೆ, ಫಾಸ್ಟ್ ವರ್ಲ್ಡ್ ಇದೆ, ಸಿನಿಮಾ ಧಾರಾವಾಹಿಗಳನ್ನ ಮೀರಿ ವೆಬ್ ಸೀರೀಸ್ ಬಂದಿದೆ,
ಬಂದಿದೆ, ಹೌದು. ಡಾನ್ಸ್ ಫಾರ್ಮ್ಸ್ ಅಲ್ಲಿ ಎಷ್ಟೊಂದು ಡಾನ್ಸ್ ಫಾರ್ಮ್ಸ್ ಬಂದಿದೆ, ಬೇರೆ ಬೇರೆ ರೀತಿ ಜನ ಅಟ್ರಾಕ್ಟಿವ್ ಆಗಿದ್ದಾರೆ. ಸೊ ಒಬ್ಬ ಕಲಾವಿದನಿಗೆ ಎದುರಾಗುವಂತಹ ಚಾಲೆಂಜಸ್ನ ತಾವು ಕೂಡ ಫೇಸ್ ಮಾಡಿದ್ದೀರಾ? ಡೆಫಿನೆಟ್ಲಿ ಸುಮಾರಿದೆ ಚಾಲೆಂಜ್ ಅಂತ ಬಂದಾಗ. ಇವಾಗ ಫಸ್ಟ್ ಚಾಲೆಂಜ್ ಅಂತ ತೊಗೊಂಡ್ರೆ ಸೋಷಿಯಲ್ ಮೀಡಿಯಾ. ಸೋಷಿಯಲ್ ಮೀಡಿಯಲ್ಲಿ ಇವಾಗ ಎಲ್ಲರೂ ರೀಲ್ಸ್ನ ಎಷ್ಟು ಸ್ಕ್ರೋಲ್ ಮಾಡಿ ಮಾಡಿ ಅಭ್ಯಾಸ ಆಗೋಗಿದೆ ಅಂದರೆ ಎಲ್ಲರಿಗೂ ಅಟೆನ್ಷನ್ ಸ್ಪ್ಯಾನ್ ಏನು 2 ಸೆಕೆಂಡು. ನಾನು 2 ಸೆಕೆಂಡಲ್ಲಿ ನನ್ನ ಕಲೆನ ಹೆಂಗೆ ತೋರಿಸ್ಲಿ, ನಿಮ್ಮ ಅಟೆನ್ಷನ್ನ ನಾನು ಇಟ್ಕೋಬೇಕಂದ್ರೆ ನಾನು 2 ಸೆಕೆಂಡಲ್ಲಿ ಹೆಂಗೆ ತೋರಿಸ್ಲಿ, ನಾನು 20 ವರ್ಷದಿಂದ ಕಲ್ತಿರೋದು. ಸೊ ಜನ ಕರೆಕ್ಟಾಗಿರೋದೇನೋ ರಾಂಗ್ ಆಗಿರೋದೇನೋ ಅದು ತಿಳಿದೆ ಫಾಲೋ ಮಾಡ್ಕೊಂಡು ಹೊರಟೋಗ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಆಫ್ ಲೇಟ್ ಟ್ರೆಂಡ್ ಆಗ್ತಿದೆ ಏನು ಗಿನೀಸ್ ವರ್ಲ್ಡ್ ರೆಕಾರ್ಡ್ ಮಾಡೋದು, 11 ದಿನ ಡಾನ್ಸ್ ಮಾಡೋದು, 9 ದಿನ ಡಾನ್ಸ್ ಮಾಡೋದು. ಆ ಥರ ಡಾನ್ಸ್ ಮಾಡೋದಕ್ಕಾಗಲ್ಲ. ಆ್ಯಂಡ್ ಅವರು ಅಲ್ಲಿ ರ್ಯಾಂಡಮ್ ಸುಮ್ಮನೆ ಬರೀ ಕೈ ಕಾಲು ಅಲ್ಲಾಡಿಸ್ಬಿಟ್ಟು ಅದನ್ನು ಡಾನ್ಸ್ ಅಂತ ಕರೆದ್ರೆ ಹೇಗೆ? ಅಲ್ಲ, ಮೊದಲು ಮಾಡಿದ್ರೆ ಸ್ವಲ್ಪ ಸರಿಯಾಗಿ ಚೆನ್ನಾಗಿ ಮಾಡಿದ್ರೆ ಅಷ್ಟೇ. ಅದಾದ್ಮೇಲೆ ಏನೋ ಮಾಡ್ತಿದ್ದಾರೆ. ಅದು ಒಂದು. ಇನ್ನೊಂದು ಇವಾಗ ಪ್ರೋಗ್ರಾಮ್ಸ್ಗೆ ಅಂತ ಬಂದಾಗ ಆರ್ಗನೈಸರ್ಸ್ ಎಲ್ಲರೂ ಫ್ರೀಯಾಗಿ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಂಡ್ ಅದು ಒಳ್ಳೇದಲ್ಲ. ಯಾಕಂದರೆ ನಾವು ಕಲೆನ ಕಲಿಯೋದಕ್ಕೆ ಅಷ್ಟು ಟೈಮ್, ಎಫರ್ಟ್, ಫೀಸ್ ಎಲ್ಲನೂ ಹೋಗಿರುತ್ತೆ. ಆ್ಯಂಡ್ ಅದನ್ನು ನಾವು ನಿಮ್ಮ ಆರ್ಗನೈಸೇಷನಿಗೆ ನಾವು ಮಾಡ್ತಿದ್ದೀವಿ ಅಂದರೆ ನಿಮಗೆ ನಮ್ಮಿಂದ ಹೆಸರು ಸಿಗ್ತಿದೆ ಅಂದರೆ ಒಂದೊಳ್ಳೆ ಪೇಮೆಂಟ್ ಕೊಡಬೇಕಲ್ವಾ? ಇಲ್ಲ ಅದು ನಮಗೆ ಫೇವರ್ ಮಾಡ್ತಿದ್ದಾರೆ, ನಮಗೆ ಸಹಾಯ ಮಾಡ್ತಿದ್ದಾರೆ ಅನ್ನೋ ಥರ ನಾವು ಎಕ್ಸ್ಪೋಜರ್ ಕೊಡ್ತೀವಿ ಅಂತ ಹೇಳಿ ಕರೆಯೋದು ತುಂಬ ಬೇಜಾರಾಗುತ್ತೆ. ಅದೇ ಕಾರಣದಿಂದ ನಾನು ಒಂದು 7 ವರ್ಷದಿಂದ ಫ್ರೀ ಶೋಸ್ ಮಾಡೇ ಇಲ್ಲ. ನನಗೆ ಬಂದಾಗ ಮಾಡೋದು, ಆ ಥರನೇ ಇಟ್ಕೊಂಡು ಮುಂದುವರಿತಿದ್ದೀನಿ. ಹೌದೌದು. ಅಂದರೆ ಇವಾಗ ನಮ್ಮ ಕಾರ್ಯಕ್ರಮ ಆಯೋಜಕರಲ್ಲೂ ಒಂದು ನಿಲುವು ಇರುತ್ತೆ, ಇದು ನಾವೇನೋ ಒಂದು ಚಾರಿಟಿಗೆ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಇಲ್ಲ, ಚಾರಿಟಿ ಎಲ್ಲ ಮಾಡ್ತೀವಿ. ಇಲ್ಲ ಅಂದರೆ ಜನ ಹೇಳುವಂತಹ ಆಯಾಮ ಈ ರೀತಿ ಇರುತ್ತೆ. ನಾನು ತುಂಬ ಸರಿ ಗಮನಿಸ್ತೀನಿ, ದೊಡ್ಡ ಪ್ರತಿಷ್ಠಿತ ಒಂದು ಯಾವುದೋ ಒಂದು ಆಡಿಟೋರಿಯಮಲ್ಲಿ ಕಾರ್ಯಕ್ರಮ ಮಾಡ್ತಿರ್ತಾರೆ, ಬಂದು ನೀವು ಫ್ರೀ ಕಾರ್ಯಕ್ರಮ ಆಡಿಟೋರಿಯಂ ಬಾಡಿಗೆ ಕೊಡ್ತೀರಲ್ವಾ ಅಷ್ಟು. ಹೌದು. ಅದೇ ಇನ್ನೇ ಯಾವುದೋ ಆಡಿಟೋರಿಯಮಲ್ಲಿ ಮಾಡಿದ್ರೆ ಅಲ್ವಾ ಅಷ್ಟೇ ಕಲಾವಿದರಿಗೆ ಅಷ್ಟೇ. ಸೊ ಇವಾಗ ಹೇಗಾಗಿದೆ ಅಂದರೆ ನಾವು ಫುಲ್ ಟೈಮಾಗಿ ತೊಗೋಬೇಕಂದ್ರೆ ಅದ್ರ ಜೊತೆಗೆ ನಾವೇನಾದರೂ ಬೇರೆ ಮಾಡ್ತಿರ್ತೀವಿ, ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಲ್ಲ ಅಂದರೆ ಇವಾಗ ಡ್ಯಾನ್ಸಲ್ಲೇ ಬೇರೆ ಫೀಲ್ಡ್ಸಲ್ಲಿ ಹೋಗಬೇಕು ಅಂದರೆ ಇವಾಗ ಲೈಟಿಂಗ್ ಕಲಿಬೋದು, ಮೇಕಪ್ ಕಲಿತು ಮೇಕಪ್ ಆರ್ಟಿಸ್ಟ್ ಆಗ್ಬೋದು, ಭರತನಾಟ್ಯಂ ಇದು ಅಥವಾ ಕಾಸ್ಟ್ಯೂಮ್ ಸ್ಟಿಚಿಂಗ್ ಕಲಿಬೋದು. ಈ ಥರ ಸುಮಾರು ಆಲ್ಟರ್ನೇಟ್ ಕರಿಯರ್ ಆಪ್ಷನ್ಸ್ ಇಟ್ಕೊಂಡು ಹೋಗಬೇಕು ಫುಲ್ ಟೈಮ್ ಡ್ಯಾನ್ಸರ್ ಆಗಿ. ಇಲ್ಲಾಂದರೆ ಡ್ಯಾನ್ಸ್ ಹೇಳ್ಕೊಡೋದಾಗಿರ್ಬೋದು, ಇದೆಲ್ಲನೂ ಆಲ್ಟರ್ನೇಟ್ ಆಗಿ ಹೋಗುತ್ತೆ. ಓಕೆ, ತಮ್ಮ ಸೋಲೋ ಪರ್ಫಾರ್ಮೆನ್ಸ್ಗೆ ಒಳ್ಳೆ ರೆಕಗ್ನಿಷನ್ ಸಿಕ್ತು ಅಂತ ನಾನು ಹೇಳಿದೆ, ತಾವು ಹೇಳಿದ್ರಿ. ಅಂಥ ಸಂದರ್ಭದಲ್ಲಿ ನಾವು ಶಿವತಾಂಡವದಂತಹ ಒಂದು ಕಷ್ಟದ ಐಟಮ್ಸ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಪೀಸಸ್ನ ಅಂತ ಹೇಳಿದ್ರೆ. ಅದ್ರ ಜೊತೆಗೆ 2017ನೇ ಇಸ್ವಿಯಲ್ಲಿ ತಾವು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಒಂದು ಸ್ಕಾಲರ್ಶಿಪ್ ಕೂಡ ಪಡಿತೀರಿ. ತುಂಬ ಕಡಿಮೆ ಜನಕ್ಕೆ ಸಿಗೋದು, ಅದರಲ್ಲೂ ಆರ್ಟಿಂದ ತಮಗೆ ಸಿಕ್ಕಿರೋದು ತುಂಬ ಖುಷಿ. ನಮ್ಮಲ್ಲಿ ಅಕಾಡೆಮಿಕ್ಸ್ ಇಂದ ಏನಾದ್ರು ಚೆನ್ನಾಗಿ ಓದೋರಿಗೆ ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ ಅವಾಗ ಒಂದು ಟ್ರೆಂಡ್ ಇತ್ತು. ಇದೆ. ಸೊ ಆರ್ಟಲ್ಲಿ ತಾವು ತಗೊಂಡಿದ್ದೀರಿ, ಎಷ್ಟು ಖುಷಿ ಇದೆ? ಆಫ್ಕೋರ್ಸ್ ತುಂಬ ಅದೂ ಕರ್ನಾಟಕ ಸ್ಟೇಟ್ ಸ್ಕಾಲರ್ಶಿಪ್ ಅಂದರೆ ಅದು ರೋಡ್ಗೊಬ್ರು ಭರತನಾಟ್ಯಂ ಡ್ಯಾನ್ಸ್ ಒಬ್ಬರಲ್ಲ, ಇವಾಗಂತೂ 4 ಜನ ಇರ್ತಾರೆ. ಅದರಲ್ಲಿ ಒಬ್ಳ ಗಾಯಕಿಯಾಗಿ ಸ್ಕಾಲರ್ಶಿಪ್ ಸಿಕ್ತು ಅಂದರೆ ಅದು ತುಂಬ ಹೆಮ್ಮೆಯ ಮಾತು ನನಗೆ. ಓಕೆ, ಸೂಪರ್, ಖುಷಿ ಆಯಿತು. ಅಪ್ಪ ಅಮ್ಮಂಗೆ ಅವಾಗ ತುಂಬ ಖುಷಿಯಾಗಿರುತ್ತೆ. ಅವರು ಅಪ್ಪ ಅಮ್ಮ ಹೇಗೆ, ಕಲಾಪ್ರಿಯರ, ಕಲಾ ಆರಾಧಕರ? ಹೌದು. ಅಪ್ಪ ಅದ್ರ ಜೊತೆ ಯೋಗ ಎಲ್ಲ ತುಂಬ ಮಾಡ್ತಿದ್ರು ಮುಂಚೆ. ಆದ ಕಾರಣ ನನಗೆ ಇವಾಗ ನಾನು ಪವರ್ ಲಿಫ್ಟಿಂಗ್ ಅಂತ ಹೇಳಿದ್ರಲ್ಲ, ನಾನು ಜಿಮ್ ಎಲ್ಲ ತುಂಬ ಮಾಡ್ತೀನಿ, ಯೋಗ ಕೂಡ ಮಾಡ್ತೀನಿ. ಬಟ್ ಅಪ್ಪನ ಆಸೆ ನಾನು ಯೋಗಲ್ಲೂ ಮುಂದುವರಿಬೇಕು ಅಂತ ಟ್ರೈ ಮಾಡ್ತೀನಿ, ಇನ್ನೂ ಇದೆಯಲ್ಲ. ಓಕೆ, ಜಯನಗರ ಅಂತ ಹೇಳಿದ್ರೆ ಒಂದು ರೀತಿ ಕಲ್ಚರಲಿ ಒಂಥರ ಹೆರಿಟೇಜ್ ಆಗಿ ತುಂಬ ಈ ಫುಡ್ಗೆ ಎಲ್ಲ ಹೆಸರುವಾಸಿ ಆಗಿರೋ ಏರಿಯಾ ಅಲ್ಲ. ಸೊ ಬಸವನಗುಡಿ ಕಡೆ ಇನ್ನೂ ಜಾಸ್ತಿ ಬಟ್ ಜಯನಗರಲ್ಲೂ ಅಂತ ಪಳವಳಿಕೆಗಳಿದೆ. ಡೆಫಿನೆಟ್ಲಿ ಇದೆ. ಹೌದು. ಏನ್ ಅದು ಟ್ರಾನ್ಸಿಷನ್ ನೋಡಿದ್ರಿ 20 ವರ್ಷದಲ್ಲಿ, ಹಳೇದು ಇವತ್ತಿಗೂ? ಹಳೆ ಜಯನಗರ್ ತುಂಬಾ ಕಾಮಾಗಿತ್ತು, ತುಂಬಾ ಪ್ರಶಾಂತವಾಗಿತ್ತು. ನಿಮ್ಮ ರೋಡಲ್ಲಿ ನಿಮ್ದೊಂದೇ ಮನೆ ಇತ್ತಾ? ಆಕ್ಚುಲ್ ಆಗಿ ಇವಾಗಿರೋ ಮನೆ ಕಟ್ಸ್ದಾಗ್ಲಂತೂ ಇವಾಗ 12 ವರ್ಷ ಆಯ್ತು. ಅಂಡ್ ಅದೊಂದೇ ಮನೆ ಇದ್ದಿದ್ದು, 2 ಮನೆ ಇತ್ತು. ಇವಾಗ ಒಂದು ಕಾಲೇಜ್ ಬಂದಿದೆ, ಇನ್ನೊಂದು ಕೆಫೆ ಬಂದಿದೆ, ಇನ್ನು ಮತ್ತೊಂದು ಅಂತ ಎಷ್ಟು ಗಿಜಿ ಆಗೋಗಿದೆ ಅಂದರೆ. ಅಂದ್ರೂ ಜಯನಗರ್ಗೆ ಎಂಟರ್ ಆಗ್ತಿದ್ದಂಗೆ ಒಂದು ಶಾಂತಿ ಸಿಗುತ್ತೆ. ಓಕೆ, ಸೊ
2 ದಶಕ ಅಂದರೆ 20 ವರ್ಷ, ನನಗೆ 2 ದಶಕ ಅಂತ ಹೇಳಿದ್ರೆ ನೀವು ತುಂಬ ಹಳಬ್ರು ವಯಸ್ಸಾಗಿದೆ ಅಂತ ಫೀಲ್ ಮಾಡಿಸಿದಾಗ ಅನಿಸುತ್ತೆ. ತುಂಬ ಜನ ಹೇಳ್ತಾರೆ ನೀವು ತುಂಬ ಸಣ್ಣ ವಯಸ್ಸಿಂದ ನಾನು ನಿಮ್ಮ ನೋಡ್ತಿದ್ದೀನಿ ಅಂತ ಹೇಳ್ಬಿಡ್ತಾರಲ್ಲ ಡ್ಯಾನ್ಸ್. ನೀವು ತುಂಬ ಸಣ್ಣ ವಯಸ್ಸು ಅಲ್ಲ, ನಾನು ತುಂಬ ಸಣ್ಣ ವಯಸ್ಸಿಂದ ನಿಮ್ಮ ಡ್ಯಾನ್ಸ್ ನೋಡ್ತಿದ್ದೀನಿ ಅಂತ ಹೇಳ್ತಾರೆ ತುಂಬ ಜನ. ನಿಮ್ಗೂ ಆ ಥರ ಆಗಿದೆಯಾ? ಆಗಿದೆ, ಆ್ಯಕ್ಚುಲಾಗಿ ಆಗಿದೆ. ಯಾಕಂದರೆ ಆ ಥರ ಆದಾಗಲೇ ಓ ನನಗೂ ವಯಸ್ಸಾಗೋಯ್ತಾ ಅಂತ ಅನಿಸುತ್ತೆ. ಓಕೆ, ಬಟ್ ತುಂಬ ಆಗಿಲ್ಲ ಇನ್ನು. ಆಗಿಲ್ಲ. ಬಟ್ ಈಗ ನನ್ನ ಹತ್ರ ನಾನು ಮುಂಚೆ ಹಳೆ ಕ್ಲಾಸಲ್ಲಿ ಕೂಡ ನಾನು ಹೇಳ್ಕೊಡ್ತಿದ್ದೆ. ನನ್ನ ಟೀಚರ್ ನನಗೆ ಹೇಳ್ಕೊಡೋದನ್ನು ಹೇಳ್ಕೊಟ್ಟಿದ್ರು. ಸೊ ಆ ಮಕ್ಕಳೆಲ್ಲ ಇವಾಗ ಬಂದುಬಿಟ್ಟು ಅಕ್ಕ ನೀವು ನನಗೆ ಹೇಳ್ಕೊಟ್ಟಿದ್ರಿ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ, ತುಂಬ ವಾರ್ಮ್ ಅನಿಸುತ್ತೆ. ಹೌದು. ಓಕೆ, ಪವರ್ ಲಿಫ್ಟಿಂಗ್ ಬಗ್ಗೆ ಹೇಳಿದ್ರಿ. ನಮ್ಮಲ್ಲಿ ಹೆಣ್ಮಕ್ಳು ಇಂಥದ್ದೇ ಮಾಡ್ಬೇಕು ಅನ್ನೋ ಒಂದಷ್ಟು ಬ್ಯಾರಿಯರ್ಸ್ ಇರೋ ನಡುವೆ ತಾವು ಪವರ್ ಲಿಫ್ಟಿಂಗಲ್ಲಿ ಗೋಲ್ಡ್ ತರ್ತೀರಿ, ಕರ್ನಾಟಕನ ರೆಪ್ರೆಸೆಂಟ್ ಮಾಡಿದ್ದೀರಿ. ಸೊ ಹೇಗಿತ್ತು ಆ ಅನುಭವ? ಯಾಕಂದರೆ ಒಬ್ಬ ಡ್ಯಾನ್ಸರ್ ಆಗಿ ಒಂದು ಒಳ್ಳೆ ಫಿಸಿಕ್ ಇಟ್ಕೊಳೋದು, ಫಿಟ್ನೆಸ್ ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್. ಅದ್ರ ಜೊತೆಗೆ ವ್ಯಾಲ್ಯೂ ಅಡಿಷನ್ ಅಂತ ಹೇಳಿದ್ರೆ ಈ ಥರ ಕಾಂಪಿಟೇಷನಲ್ಲಿ ಭಾಗಿಯಾಗೋದು. ಸೊ ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ? ನನಗೆ ಲೈಫಲ್ಲಿ ಹೇಗೆ ಅಂದರೆ ಒಂದೇ ಲೈಫು, ಎಲ್ಲನೂ ಮಾಡಬೇಕು ಅನ್ನೋ ಒಂದು ಲಾಜಿಕಲಿ ನಾನು ಮುಂದುವರಿತಿರೋದು. ಸೊ ಪವರ್ ಲಿಫ್ಟಿಂಗ್ ಹೇಗಾಯಿತು ಅಂದರೆ ನಾನು ಏನೇ ಮಾಡಿದ್ರು ನಾನು ಪೂರ್ತಿ ಹೃದಯದಿಂದ ಮಾಡೋದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ಗೆ ಹೋಗಬೇಕು ಅಂತ ಅಲ್ಲ, ಬಟ್ ಮಾಡ್ತಿದ್ದೆ, ಹೆವಿಯಾಗಿ ಲಿಫ್ಟ್ ಮಾಡ್ತಿದ್ದೆ. ಯಾಕಂದರೆ ನನಗೆ ಶಕ್ತಿ ಇದೆ ಅಂತ. 135 ಡೆಡ್ ಲಿಫ್ಟ್ ಮಾಡಿದ್ದು kgs, 55 kgs ಬೆಂಚ್ ಪ್ರೆಸ್ ಮಾಡಿದ್ದು ಅವಾಗ. ಸೊ ನನಗೆ ಶಕ್ತಿ ಇದೆ ಅಂತ, ನನಗೆ ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ತುಂಬ ತುಂಬ ಆಸೆಯಿಂದ ನಾನು ಮುಂದುವರಿತಾ ಹೋದೆ. ಆಗ ಈ ಕಾಂಪಿಟಿಷನ್ ಬಂತು. ಸೊ ಟ್ರೈ ಮಾಡಿದೆ, ಗೆದ್ದೆ. ಹೇಗಿತ್ತು ಆ ಮೂಮೆಂಟ್? ಎಲ್ಲಿ ನಡೆದಿದ್ದು? ಹೇಗೆ? ಇದು ಬೆಂಗಳೂರಲ್ಲೇ ನಡೆದಿದ್ದು. ಆ್ಯಕ್ಚುಲಾಗಿ ಅದು ಅಪ್ಪ ಅಮ್ಮಗೂ ಹೇಳ್ದೆ ಹೋಗಿದ್ದಿದ್ದು. ಅದೇ ಫಸ್ಟ್ ಎವರ್ ಟೈಮ್ ನಾನು ಸುಳ್ಳು ಹೇಳ್ಬಿಟ್ಟು ಇನ್ನೊಂದು ಕಡೆ ಹೋಗಿದ್ದು. ಬಟ್ ವಾಪಸ್ ಬರ್ತಾ ಮೆಡಲ್ ಜೊತೆ ಬಂದುಬಿಟ್ಟು ನಿಜ ಹೇಳಿಬಿಟ್ಟೆ. ಓಕೆ, ತುಂಬ ಖುಷಿ ಆಗುತ್ತೆ ಇವಾಗ ನೆನಪಿಸ್ಕೊಂಡ್ರೆ. ಆಫ್ ಕೋರ್ಸ್. ತಮ್ಮ ನೋಡಿ, ನಾವೊಂದು ತುಂಬ ಖುಷಿ ಅನ್ಸೋದಲ್ಲ ಈ ರೀತಿ ಇದು ನೋಡೋದಕ್ಕೆ. ಇದು ತೀರಾ ರೀಸೆಂಟ್ ಇರಬೇಕು. ಹೌದಲ್ಲ? ಓಕೆ, ತಮ್ಮ ಆಯತಿ ಬಗ್ಗೆ ಮಾತಾಡೋಣ. ತಮ್ಮ ಕನಸಿನ ಸಂಸ್ಥೆ. ನಾನು ಆರಂಭದಲ್ಲಿ ತಮ್ಮ ಬಗ್ಗೆ ಪರಿಚಯ ಮಾಡಬೇಕಾದ್ರೆ ಹೇಳಿದೆ, ನೃತ್ಯದ ಕಲಿಕೆ ವಿದ್ಯಾರ್ಥಿಯಿಂದ ಗುರುವಾಗುವವರೆಗೂ ಕೂಡ ನೃತ್ಯವನ್ನು ಕಲ್ತಿದ್ದೀರಿ, ಜೀವಿಸಿದ್ದೀರಿ, ಬದುಕಿದ್ದೀರಿ ಅಂತ. ಒಂದು ಸಂಸ್ಥೆ ಪ್ರಾರಂಭ ಮಾಡೋದಂತ ಹೇಳಿದ್ರೆ ಸವಾಲಿನ ಕೆಲಸ. ಏನಪ್ಪ ಇವಳು ಇಷ್ಟು ಬೇಗ ಸ್ಟಾರ್ಟ್ ಮಾಡಿದಾಳೆ ಈ ಸಣ್ಣ ಏಜಿಗೆ ಅಂತಾರೆ. ನಮ್ಮಲ್ಲಿ ಏನಾದ್ರು ಕುರು ಪರಂಪರೆ ಅಂತ ಹೇಳಿದ್ರೆ ಒಂದು 40 ವರ್ಷ ಆಗಿರ್ಬೇಕು, 50 ವರ್ಷ ಆಗಿರ್ಬೇಕು ಅನ್ನೋಂತಹದ್ದು ಒಂದು ಮನೋಭಾವ ಇರುತ್ತೆ. ಈ 30 ಒಳಗೆ ಯಾರು ಪ್ರಾರಂಭ ಮಾಡಿದ್ರೆ ಸ್ವಲ್ಪ ಏನು ಇವ್ರು ಇಷ್ಟು ಬೇಗ ಮಾಡಿದ್ರು ಅಂತ ಹೇಳಿ, ಹೇಗೆ ಆರಂಭ ಆಯಿತು? ಏನಕ್ಕೆ ಹೆಸರು ಕೊಟ್ರಿ? ಓಕೆ, ಇಲ್ಲ, ಫಸ್ಟ್ ಆಫ್ ಆಲ್ ಕಲಿಕೆ ಮುಂದುವರಿಯೋದು ನಾವೊಬ್ರಿಗೆ ಹೇಳ್ಕೊಟ್ಟಾಗ. ಇವಾಗ ನಾನು ಹೇಳ್ಕೊಡ್ತಿದ್ದೀನಿ ಅಂದ ಕೂಡಲೇ ನನ್ನ ಕಲಿಕೆ ನಿಂತಿದೆ ಅಂತ ಅಲ್ಲ. ಒಂದು, ನಾನು ಇನ್ನೂ ಕಂಟಿನ್ಯೂ ಮಾಡ್ತಿದ್ದೀನಿ ಕಲಿಯೋದು ಫ್ರಮ್ ಅ ಟೀಚರ್. ಅದು ಬಿಟ್ಟು ಕೂಡ ನಾನು ಸ್ಟೂಡೆಂಟ್ಸಿಗೆ ಹೇಳ್ಕೊಡೋವಾಗ ನಾನು ಒಬ್ಬರನ್ನ ನೋಡಿದಾಗ ಕಲಿಯೋದು ಇನ್ನೂ ಜಾಸ್ತಿ ಇದೆ. ಸೊ ನಾನು ಅನಲೈಸ್ ಮಾಡ್ತೀನಲ್ಲ, ಏನು ತಪ್ಪು ಹೋಗ್ತಿದೆ ಅದೆಲ್ಲ, ಅದರಿಂದ ಕಲಿಕೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಏಜ್ ಮ್ಯಾಟ್ರ್ ಆಗಲ್ಲ, ಬಟ್ ಏನು ತಿಳುವಳಿಕೆ ಇದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಫಸ್ಟ್ ಆಫ್ ಆಲ್. ಆ್ಯಂಡ್ ಆ್ಯಕ್ಚುಲಾಗಿ ಕೋವಿಡ್ ಟೈಮಲ್ಲಿ ನಾನು ಶುರು ಮಾಡಿದ್ದು. ಇನ್ನೇನು ಆಗ್ತಾನೆ ವೇವಿನ ಇಳಿತಿತ್ತು. ನಾನು ಮಾಸ್ಟರ್ಸ್ ಮುಗಿಸಿದ್ದೆ. ಆ್ಯಂಡ್ ಅಷ್ಟರಲ್ಲಿ ಯಾರ್ಯಾರು ಶುರು ಮಾಡಿಬಿಟ್ಟಿದ್ರು ಡ್ಯಾನ್ಸ್ ಕ್ಲಾಸಸ್ಸು. ಅದರಿಂದ ಅಮ್ಮಗೆ ಬೇಜಾರಾಯಿತು. ನೀನು ಒಳ್ಳೆ ಡ್ಯಾನ್ಸರ್ ಅಲ್ವಾ, ನೀನು ಮಾಡಬೇಕು ಅಂತ ಒಂದು ಮಾತು ಹೇಳಿದ್ರು ಅಷ್ಟೇ. ಅದಂದರೆ ನನಗೆ ಧೈರ್ಯ ಸಿಕ್ತು. ಓಕೆ, ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂದರೆ ನನ್ನಲ್ಲೇನೋ ಇದೆ ಅಂತ. ಸೊ ಅದಾಗಿದ್ದು 1 ವಾರಕ್ಕೆ ನಾನು ಆಯತಿ ಅಂತ ಹೆಸರಿಟ್ಬಿಟ್ಟು ಪೋಸ್ಟರ್ ಔಟ್ ಮಾಡಿದೆ. ಆ್ಯಂಡ್ ಕ್ಲಾಸಸ್ ಅವಾಗ ಶುರು ಆಯಿತು. ಅದಾಗಿದ್ದು 6 ತಿಂಗಳಿಗೆ ಸ್ಟುಡಿಯೋ ಕೂಡ ಮಾಡಿಕೊಟ್ರು ಅಪ್ಪ, ಮನೆಯಲ್ಲೇ ಕೆಳಗಡೆ ಬೇಸ್ಮೆಂಟಲ್ಲಿ. ಸೊ ಆ ಸ್ಟುಡಿಯೋ ಕೂಡ ನಡೀತಾ ಇದೆ ಈಗ. ಆಯತಿ ಅಂದರೆ ಆ್ಯಕ್ಚುಲಾಗಿ ಮಲ್ಟಿಪಲ್ ಮೀನಿಂಗ್ಸ್ ಇದೆ. ಒಂದು ಹೋಪ್ ಅಂತ, ಅದು ಫೇತ್ ಮತ್ತು ಹೋಪ್ ಅನ್ನೋದು ನಾನು ಯಾವಾಗ್ಲೂ ಅದ್ರ ಬಗ್ಗೆ ಆ್ಯಂಡ್ ಅದ್ರ ಜೊತೆಗೆ ಇರ್ತೀನಿ ಯಾವಾಗ್ಲೂ. ಲೈಕ್ ಏನೇ ಆಗಲಿ ದೇರ್ ಆರ್ ಬೆಟರ್ ಡೇಸ್ ಅನ್ನೋ ಪಾಸಿಟಿವಿಟಿಯಿಂದ ನಾನು ಮುಂದುವರಿಯೋದು. ನಾನು ಯಾವತ್ತೂ ಅಯ್ಯೋ ಹೀಗಾಯ್ತಲ್ಲ ಅನ್ನೋದು ಮಾಡಲ್ಲ. ಆ ಆ್ಯಟಿಟ್ಯೂಡ್ ಜೊತೆ ನನಗೆ ಯಾಕೋ ಸೂಟ್ ಆಗಲ್ಲ. ಸೊ ಹೋಪ್ ಅಂತ ಇದೆ ಅರ್ಥ. ಇನ್ನೊಂದು ಜರ್ನಿ ಅಂತ.
ಸೊ ಡಿಫೈನ್ಸ್ ಮೈ ಜರ್ನಿ ಆ್ಯಂಡ್ ಲೀನಿಯೇಜ್ ಅಂತ ಕೂಡ. ಲೀನಿಯೇಜ್ ಅಂದರೆ ಗುರು ಪರಂಪರ. ಸೊ ಪರಂಪರೆ ಇದೆಯಲ್ಲ, ಅದರಿಂದ ಆಯತಿ ಅಂತ ಹೆಸರು ಚೂಸ್ ಮಾಡಿದ್ದು. ಅಲ್ಲಿ ಬರೀ ಶಾಸ್ತ್ರೀಯ ನೃತ್ಯ ಅಷ್ಟೇ ಅಲ್ಲದೆ ಯೋಗ ಹೇಳ್ಕೊಡ್ತೀರಿ, ಕಥಕ್ ಹೇಳ್ಕೊಡ್ತೀರಿ, ಕಂಟೆಂಪ್ರರಿ ಡಾನ್ಸ್ ಸ್ಟೈಲ್ ಕೂಡ ತಾವು ಹೇಳ್ಕೊಡ್ತೀರಿ? ಅಲ್ಲ, ನಾನು ಹೇಳ್ಕೊಡೋದಲ್ಲ, ಅಂದ್ರೆ ಟ್ರೈನರ್ಸ್ ನಿಮ್ಮ ಸಂಸ್ಥೆಯಿಂದ ಹೇಳ್ಕೊಡ್ತೀರಿ. ಓಕೆ, ಸೊ ಈ ಕುರಿತಾಗಿ ಹೇಳಿ. ಯಾಕಂದ್ರೆ ಎಲ್ಲದೂ ಒಂದೇ ರೂಫಲ್ಲಿ ಇದು ಮಾಡೋದು ಅಂತ ಹೇಳಿದ್ರೆ ಒಂದು ಸ್ಟುಡಿಯೋ ಜವಾಬ್ದಾರಿ ಕೂಡ ಆಗಿರುತ್ತೆ. ಸೊ ಹೇಗೆ ಸಂಸ್ಥೆನ ಒಂದು ಕಟ್ಟೋದು, ಅದನ್ನ ಡಿಸೈನ್ ಮಾಡೋದು, ಅದಕ್ಕೋಸ್ಕರ ಸಮಯ ಮೀಸಲಿಡೋದು, ಮತ್ತು ಇವಾಗಿನ ವಿದ್ಯಾರ್ಥಿಗಳು ಹೇಗಿದ್ದಾರೆ ಅಂತ. ಯಾಕಂದ್ರೆ ತಾವು ಕಲಿಕೆಯ ದಿನಗಳಲ್ಲಿ ಇದ್ದಂತಹ ಒಬೀಡಿಯನ್ಸ್, ಸಿನ್ಸಿಯಾರಿಟಿ ಇವತ್ತಿನವ್ರಿಗೆ ಇದೆಯಾ, ಯಾವ ತರ ಇದೆ? ಇವತ್ತಿಗೆಲ್ಲ ಸ್ವಲ್ಪ ಜಗ ಚೇಂಜ್ ಆಗಿದೆ, ಎಲ್ಲರದು ಒಂದೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಇರುತ್ತೆ. ಹೌದು. ಸೊ ಹೇಳಿ, ಹೇಗೆ ಸಾಧ್ಯ ಆಯ್ತು? ಫಸ್ಟ್ ನಾನು ಶುರು ಮಾಡಿದಾಗ ಭರತನಾಟ್ಯಮಿಂದನೇ ಶುರು ಮಾಡಿದ್ದು. ಅದರದ್ದು ಬೇಸ್ ಆದ್ಮೇಲಿಂದ ಸ್ಲೋಗಿ ಮ್ಯೂಸಿಕ್ ಟೀಚರ್ನ ಹುಡುಕ್ತೆ, ಅದಾದ್ಮೇಲೆ ಕಥಕ್ ಟೀಚರ್ನ ಹುಡುಕ್ತೆ, ಅದರೊಟ್ಟಿಗೆ ಯೋಗ ಟೀಚರು, ಈಗ ಕಂಟೆಂಪ್ರರಿ ಡಾನ್ಸ್ ಕ್ಲಾಸಸ್ ಶುರು ಆಗಿದೆ. ಸೊ ಒಂದೊಂದೇ ಸೆಟಲ್ ಆಗ್ತಾ ಒಂದೊಂದೇ ಬ್ಯಾಚು ಇನ್ನೊಂದನ್ನ ಆ್ಯಡ್ ಮಾಡ್ತಾ ಹೋದೆ. ಸೊ ಹೌದು, ಮ್ಯಾನೇಜ್ಮೆಂಟ್ ಟೇಕ್ಸ್ ಅ ಲಾಟ್, ಬಟ್ ಸ್ಟುಡಿಯೋ ಇದೆ, ಜಾಗ ಇದೆ, ಒಬ್ರಿಗೆ ಬೇಕು ಅನ್ನೋವಾಗ ವೈ ನಾಟ್. ಮತ್ತು ರೆಂಟಲ್ಗೂ ಕೊಡ್ತೀನಿ, ಅಂದರೆ ಡಾನ್ಸ್ ಪ್ರಾಕ್ಟೀಸಸ್ಗೆಲ್ಲನೂ ಬರ್ತಾರಲ್ವ. ಸೊ ಎಲ್ಲರಿಗೂ ಸ್ಪೇಸ್ ಇರಲ್ಲ, ಸ್ಟುಡಿಯೋ ಸ್ಪೇಸ್ ಆಗಲಿ ಮನೇಲಿ ಜಾಗ ಆಗಲಿ ಇರೋದಿಲ್ಲ. ಸೊ ಅವ್ರಿಗೇನಾದರೂ ಬೇಕು ಅಂದಾಗ, ಅವಶ್ಯಕತೆ ಇದ್ದಾಗ ರಿಹರ್ಸಲ್ಸ್ಗೂ ರೆಂಟ್ ಔಟ್ ಮಾಡ್ತಿದ್ದೀನಿ ಸ್ಟುಡಿಯೋನ. ಅದು ಬಿಟ್ಟು ಈಗಿನ ಮಕ್ಕಳು ಅಂತ ಹೇಳಿದ್ರೆ, ಆ್ಯಕ್ಚುಲಾಗಿ ನನ್ನ ಮಕ್ಕಳು ತುಂಬ 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 ಒಳ್ಳೆಯವರು. ಆ್ಯಂಡ್ ಅವ್ರ ಜೊತೆ ಹೇಗಂದರೆ ನಾನು ರ್ಯಾಪೋ ಹೇಗಿದೆ ಅಂದರೆ ಮೋರ್ ಲೈಕ್ ಅ ಫ್ರೆಂಡ್. ಅಂದ್ರೂ ನಾನು ಹೇಳ್ಕೊಡೋವಾಗ ಆ ರೆಸ್ಪೆಕ್ಟ್ ಮೇಂಟೈನ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತು. ಸೊ ಯಾವತ್ತೂ ಅಕ್ಕ ತಾನೆ ಅನ್ನೋದು ಬರಲ್ಲ ಅವ್ರಿಗೆ. ತುಂಬ ಭಕ್ತಿಯಿಂದ ಅವ್ರ ವಿದ್ಯೆ ಕಲಿತಿದ್ದಾರೆ. ಐ ಆಮ್ ವೆರಿ 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 ಬ್ಲೆಸ್ಡ್ ಆ ಥರ ಸ್ಟೂಡೆಂಟ್ಸ್ನ ಪಡೆಯೋದಕ್ಕೆ. ನಾನು ಶುರು ಮಾಡೋವಾಗಲೂ ಅದೇ ಅಂದ್ಕೊಂಡಿದ್ದು, ಒಬ್ಬ ಸ್ಟೂಡೆಂಟ್ ಕಮಿಟೆಡ್ ಆಗಿದ್ದರೆ ಸಾಕು ಅಂತ. ಯಾಕಂದರೆ ಎಷ್ಟೊಂದು ಜನ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಕೂಡ ಬರ್ತಾರೆ. ಆ್ಯಂಡ್ ಆಫ್ಕೋರ್ಸ್ ಬರಲಿ, ನೋ ಪ್ರಾಬ್ಲಮ್. ಹಾಬಿಯಾಗಿ ಬರೋದನ್ನೇ ಆಮೇಲಿಂದ ಪ್ಯಾಷನ್ ಆದರೂ ಆಗ್ಬೋದು. ಬಟ್ ನನ್ನ ಫೋಕಸ್ ಬೇಸಿಕಲಿ ಇಂಜುರಿ ಫ್ರೀಯಾಗಿ ಡಾನ್ಸ್ ಮಾಡಬೇಕು ಅಂತ. ಸೊ ನಾನು ಟೆಕ್ನಿಕ್ಸ್ ಮೇಲೆಲ್ಲ ತುಂಬ ಕಾನ್ಸಂಟ್ರೇಟ್ ಮಾಡ್ತೀನಿ. ಆ್ಯಂಡ್ ಈ ಸ್ಟೂಡೆಂಟ್ಸ್ ಚಿಕ್ಕ ಮಕ್ಕಳು ಬಂದಾಗ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರೂ ಅವ್ರ ಪೇರೆಂಟ್ಸಿಗಿರುತ್ತಲ್ಲ, ಅವ್ರು ಪುಷ್ ಮಾಡ್ತಾರೆ ಇನ್ನೊಂದು 3 ವರ್ಷ. ಆ 3 ವರ್ಷ ಪುಷ್ ಆದಾಗ ಸ್ಟೂಡೆಂಟ್ಸ್ಗೆ ಆ ಇಂಟ್ರೆಸ್ಟ್ ಬರುತ್ತೆ. ಸೊ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಸಚ್ ವಂಡರ್ಫುಲ್ ಕಿಡ್ಸ್. ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ತುಂಬ ಚೆನ್ನಾಗಿದೆ, ಒಳ್ಳೆ ಗ್ರಹಿಕೆ ಇದೆ. ನಾನು ಗಮನಿಸ್ತೀನಲ್ಲ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ನಾವು ಕೇಳೋ ಪ್ರಶ್ನೆ ನೀವು ಎಷ್ಟು ಸೊಗಸಾಗಿ ಅದನ್ನು ಡಿಕೋಡ್ ಮಾಡ್ತಾ ಹೋಗ್ತೀರಲ್ಲ, ಮೋಸ್ಟ್ಲಿ ಅದೇ ನಿಮ್ಮನ್ನು ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಅನ್ಬಹುದು. ಓಕೆ, ಇನ್ನು ನೀವು ನಿಮ್ಮ ಬೆಂಗಳೂರು ಅಲ್ಲದೆ ಇಡೀ ಕರ್ನಾಟಕ ರಾಜ್ಯದ ಹಲವೆಡೆ ಬೇರೆ ದೇಶದಲ್ಲಿ ಕೂಡ ಕಾರ್ಯಕ್ರಮ ಮಾಡಿದೆ. ಬೇರೆ ದೇಶಕ್ಕೆ ನಂತರದಲ್ಲಿ ಬರೋಣ. ಕಾರ್ಯಕ್ರಮಗಳು, ವೇದಿಕೆ ಕಾರ್ಯಕ್ರಮಗಳು ತಾವು ಹೇಳಿದಾಗೆ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡಿದ್ದೀರಿ. ಬಟ್ ಈ ಉತ್ಸವಗಳಿಗೆ ಮಾಡೋದು, ಪ್ರೆಸ್ಟೀಜಿಯಸ್ ಏನಾದರೂ ಕಾನ್ಫರೆನ್ಸ್ಗಳಿಗೆ ಮಾಡೋದು, ಸೊ ಎಷ್ಟು ಖುಷಿ ಇದೆ ಆ ಒಂದು ನೆನಪನ್ನು ಹಂಚ್ಕೊಳ್ಳೋದಾದ್ರೆ? ತುಂಬ ಇವಾಗ ಒಂದು ಆಚರಣೆ ಅಂದರೆ ಎಲ್ಲರಿಗೂ ಖುಷಿ ಇರ್ತಲ್ಲ. ಇವಾಗ ನೋಡಿ ದೀಪಾವಳಿ ಆಚರಿಸ್ತಿದ್ದೀವಿ, ಆ್ಯಂಡ್ ಒಂದನ್ನು ಆಚರಿಸ್ಬೇಕು ಅನ್ನೋದಕ್ಕೋಸ್ಕರ ಜನ ಹೊಸ ದಿನಗಳನ್ನ ಸೃಷ್ಟಿಸಿದ್ದಾರೆ. ವರ್ಲ್ಡ್ ಡಾಕ್ಟರ್ಸ್ ಡೇ, ವರ್ಲ್ಡ್ ಹ್ಯಾಪಿನೆಸ್ ಡೇ, ವರ್ಲ್ಡ್ ಅನೆಸ್ಥೀಷಿಯಾ ಡೇ, ಈ ಥರ ಎಲ್ಲ ಎಷ್ಟು ಹೊಸದನ್ನು ಹುಟ್ಟಿಸ್ತಿದ್ದಾರೆ. ಬಿಕಾಸ್ ದೇ ವಾಂಟ್ ಟು ಸೆಲೆಬ್ರೇಟ್ ಸಮಥಿಂಗ್. ಸೊ ಆ ಥರ ಒಂದು ಆಚರಣೆಯಲ್ಲಿ ನಾನು ಭಾಗವಹಿಸುವಾಗ ಅದು ಆನ್ ದ ಅದರ್ ಸೈಡ್ ನನ್ನ ನೋಡೋದಕ್ಕೆ ಜನ ಬರ್ತಿದ್ದಾರೆ ಅನ್ನೋವಾಗ ತುಂಬ ತುಂಬ ಪ್ರಿವಿಲೇಜ್ ಅನಿಸುತ್ತೆ. ಆ್ಯಂಡ್ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಆ ಜನಸಾಗರದಲ್ಲಿ ಡಾನ್ಸ್ ಮಾಡೋವಾಗ ಇರೋ ಖುಷಿ, ಆ್ಯಂಡ್ ಅದರಿಂದ ಎನರ್ಜಿ ಬರುತ್ತೆ, ಇನ್ನೂ ಜಾಸ್ತಿ ಎನರ್ಜಿ ಬರುತ್ತೆ. ಆ್ಯಂಡ್ ನಥಿಂಗ್ ಕ್ಯಾನ್ ಬೀಟ್ ದಟ್. ಓಕೆ, ಕ್ಲಾಸಿಕಲ್ ಡ್ಯಾನ್ಸ್ ಹೊರತಾಗಿ ಫ್ರೀ ಸ್ಟೈಲ್ ಡ್ಯಾನ್ಸಿಂಗ್ ಕೂಡ ಮಾಡಿದ್ದೀರಾ ತಾವು? ಫ್ರೀ ಸ್ಟೈಲ್ ಅಂತ ಮಾಡಿಲ್ಲ, ಬಟ್ ಇಂಡಿಯನ್ ಕಂಟೆಂಪ್ರರಿ ಮತ್ತು ಬಾಲಿವುಡ್ ಅದನ್ನೆಲ್ಲ ಮಾಡ್ತೀನಿ. ಬಟ್ ಮೇಜರ್ಲಿ ಕ್ಲಾಸಿಕಲ್ಲೇನೆ, ಭರತನಾಟ್ಯಮೇನೆ. ಕಥಕ್ ಕಲ್ತಿದ್ದೀನಿ 2 ವರ್ಷ. ಓ ಹೌದಾ? ಓಕೆ. ಸೊ
ಈ ಡಾನ್ಸ್ ಫಾರ್ಮ್ನ ಬೇರೆ ದೇಶಕ್ಕೂ ತಗೊಂಡು ಹೋಗಬೇಕು, ಅಲ್ಲಿ ಕಾರ್ಯಕ್ರಮಗಳು ನೀಡಬೇಕು ಅನ್ನೋ ತಮ್ಮ ಮೊದಲಿಂದನೂ ಕನಸಿರುತ್ತೆ, ಅದನ್ನು ಮಾಡಿದ್ದೀರಿ ಕೂಡ. ಹೌದು. ಅದ್ರ ಬಗ್ಗೆ ಮಾತಾಡ್ಬೋದಾ? ಆ್ಯಕ್ಚುಲಾಗಿ ನಾನು ಆಯನ ಡಾನ್ಸ್ ಕಂಪನಿ ಅಂತ ಇದೆ, ಅವ್ರ ಹತ್ರ ನಾನು ಫ್ರೀಲಾನ್ಸರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಇನ್ನು ಸುಮಾರು 7 ವರ್ಷದಿಂದ ಅವ್ರ ಜೊತೆ ಇದ್ದೀನಿ, 7-8 ವರ್ಷದಿಂದ. ಸೊ ಅವರೊಟ್ಟಿಗೆ ಸಿಕ್ಕಿದಂಥ ಆಪರ್ಚುನಿಟಿ ಇದು, ಯುರೋಪ್ ಟೂರು. ನನ್ನ ಫಸ್ಟ್ ಟೈಮ್ ಯುರೋಪ್ ಟೂರ್ ಆ್ಯಂಡ್ ಅದೇ ಟೈಮ್ ಪರ್ಫಾರ್ಮೆನ್ಸ್ ಟೂರ್ ಆಗಿದ್ದದು. ಸೊ ಅವರೊಟ್ಟಿಗೆ ಧ್ರುವ ಅಂತ ಒಂದು ಪ್ರೊಡಕ್ಷನಲ್ಲಿ ಭಾಗಿಯಾಗಿದ್ದೀನಿ. ಸೊ ಅದರಿಂದ ಹೋಗಿ ಅಲ್ಲಿ ಪರ್ಫಾರ್ಮ್ ಮಾಡಿ ಸುಮಾರು ಕಡೆ, ರೋಮ್, ಇಟಲಿ, ಪ್ಯಾರಿಸ್, ಸ್ವಿಟ್ಜರ್ಲ್ಯಾಂಡ್ ಎಲ್ಲ ಕಡೆ ಪರ್ಫಾರ್ಮ್ ಮಾಡಿ ವರ್ಕ್ಶಾಪ್ಸ್ ತೊಗೊಂಡು ಬಂದಿದ್ದು. ಹೇಗಿತ್ತು ಅಲ್ಲಿ? ಈಗ ಒಂದು ಸಿ ಕ್ರಾಸ್ ಆದರೆ ಒಂದು ರೀತಿ ಕಲ್ಚರ್ ಇರುತ್ತೆ, ಅಲ್ಲಿ ಜನ ಯಾವ ರೀತಿ ತಗೋತಾ ಇದ್ರು ನಿಮ್ಮ ಕಲ್ಚರ್ನ, ಮತ್ತೆ ಅಲ್ಲಿ ಕನ್ನಡದವರು ಅಥವಾ ಇಂಡಿಯನ್ಸ್ ಕೂಡ ನಿಮ್ಗೆ ಸಿಕ್ಕಿರ್ತಾರೆ. ಹೌದು ಹೌದು. ಸೊ ಹೇಗಿತ್ತು ಅಲ್ಲಿಯ ಕಲೆನ ಆಸ್ವಾದಿಸೋ ರೀತಿ? ಎಲ್ಲರಿಗೂ ಅಂದರೆ ಅಲ್ಲಿ ಭಾರತದಿಂದ ಒಬ್ರು ಬರ್ತಿದ್ದಾರೆ ಅಂದ್ರೇ ಅವ್ರು ಎಷ್ಟು ಖುಷಿಯಾಗಿ ಸ್ವಾಗತಿಸ್ತಾರೆ ಅಂದರೆ ಅದನ್ನೇ ತುಂಬ ಹಾರ್ಟ್ ವಾರ್ಮಿಂಗ್ ಅನಿಸುತ್ತೆ. ಆ್ಯಂಡ್ ತುಂಬ ಸೊಗಸಾಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್. ಎಲ್ಲ ಕಡೆ ಪರ್ಫಾರ್ಮ್ ಮಾಡಿದಾಗಲೂ ಬೇರೆ ಬೇರೆ ಥರ ಇತ್ತು. ಆ್ಯಂಡ್ ಆಯನ ಡಾನ್ಸ್ ಕಂಪ್ನಿ ಬಂದು ಇಂಡಿಯನ್ ಕಂಟೆಂಪ್ರರಿ ಜಾಸ್ತಿ ಮಾಡೋದು. ಸೊ ಅವ್ರ ಪೇಸಿಂಗ್ ಆ್ಯಂಡ್ ಕ್ವಿಕ್ ಡ್ಯಾನ್ಸಿಂಗ್ ಅದೆಲ್ಲನೂ ಆಡಿಯನ್ಸಿಗೆ ತುಂಬ ಅಟ್ರ್ಯಾಕ್ಷನ್ ಆಗಿ ಮೂಡ್ ಬರುತ್ತೆ. ಆ್ಯಂಡ್ ದ ರೆಸ್ಪಾನ್ಸ್ ವಾಸ್ ಇಮ್ಮೆನ್ಸ್. ಆ್ಯಂಡ್ ಅವರೆಲ್ಲರೂ ಕಲ್ತಾಗ ಬಂದಾಗ್ಲೂ ಎಷ್ಟು ಪ್ಯಾಷನೇಟಾಗಿ ಕಲಿಯೋದಕ್ಕೆ ಬಂದರು ವರ್ಕ್ಶಾಪ್ಸ್ಗೆಲ್ಲ. ತುಂಬ ಖುಷಿ ಆಯಿತು ಅವ್ರಿಗೆಲ್ಲ ಹೇಳ್ಕೊಡೋದಕ್ಕೆ. ಓಕೆ, ಎಷ್ಟು ಖುಷಿ ಅಲ್ವಾ ನಮ್ಮ ಕಲೆನ ಬೇರೆ ಕಡೆ ಹೋಗಿ ಮಾಡೋದು, ಅದರಿಂದ ಅವ್ರಿಗೆ ಖುಷಿ ಪಡಿಸೋದು. ಹೌದು, ತುಂಬಾನೇ ಸಂತೋಷ ಅಂತ ಅನ್ಸುತ್ತೆ. ಅದಕ್ಕೆ ಜೊತೆ ತಾವು ಶಾರ್ಟ್ ಮೂವೀಸಲ್ಲಿ ಕೂಡ ಕಾಣಿಸ್ಕೊಳ್ತೀರಿ. ಯಾವಾಗಲಾದ್ರೂ ಕನಸಿತ್ತಾ ಸಣ್ಣಲ್ಲಿರ್ಬೇಕಾದ್ರೆ ಸಿನಿಮಾ ನೋಡಿದಾಗ, ಪೇಪರ್ಸ್ ನೋಡಿದಾಗ ನಾನೊಬ್ಬ ಆ್ಯಕ್ಟ್ರೆಸ್ ಆಗಬೇಕು ಆ ಥರದ್ದು ಏನಾದ್ರು ಥಾಟ್ ಇತ್ತಾ? ಡೆಫಿನೆಟ್ಲಿ ಫೇಮಸ್ ಆಗಬೇಕು ಅನ್ನೋದು ಇವಾಗಲೂ ಇದೆ. ನಾನು ಇಲ್ಲಿವರೆಗೂ 2 ಶಾರ್ಟ್ ಮೂವೀಸಲ್ಲಿ ಲೀಡ್ ಆ್ಯಕ್ಟ್ರೆಸ್ ಆಗಿ ಮಾಡಿದ್ದೀನಿ. ಒಂದು ಕಾಜು ಬಿಸ್ಕೆಟ್ ಅಂತ, ಅದು ರಿಲೀಸ್ ಆಗಿದೆ. ಇನ್ನೊಂದು ಇನ್ನೂ ರಿಲೀಸ್ ಆಗಿಲ್ಲ, ಸೊ ನಾನು ಟೈಟಲ್ ರಿವೀಲ್ ಮಾಡೋ ಹಾಗಿಲ್ಲ. ಬಟ್ 2 ಶಾರ್ಟ್ ಮೂವೀಸಲ್ಲಿ ಮಾಡಿದ್ದೀನಿ. ಹೋಪ್ಫುಲಿ ಇನ್ ದ ಅಪ್ಕಮಿಂಗ್ ಡೇಸ್ ಬಿಗ್ ಆಪರ್ಚುನಿಟೀಸ್ ಬಂದರೆ ಮೂವೀಸಲ್ಲಿ ಡೆಫಿನೆಟಾಗಿ ಮಾಡ್ತೀನಿ. ಯಾಕಂದರೆ ಈಗಲೂ ಆ ಸ್ಟೀರಿಯೋಟೈಪ್ ಒಂದಿದೆ ಅಬೌಟ್ ಡಸ್ಕಿ ಸ್ಕಿನ್ ಟೋನ್, ಬೆಳ್ಳಗಿದ್ರೇ ಚಂದ ಅನ್ನೋದು. ಅದು ಹೋಗಿದ ಕೂಡಲೇ ನನ್ನ ಪ್ರಕಾರ ನನಗೆ ಆಪರ್ಚುನಿಟಿ ಬರುತ್ತೆ. ಯು ಆರ್ ಬ್ಯೂಟಿಫುಲ್. ಅದರಲ್ಲಿ ಏನಿದೆ, ಸೋ ಮಚ್ ಆಫ್ ಕೋರ್ಸ್. ಥ್ಯಾಂಕ್ ಯು. ನಿಮ್ಮ ಡ್ಯಾನ್ಸು, ನಿಮ್ಮ ಗ್ರೇಸೇ ನಿಮ್ಮ ಪ್ಲಸ್ ಪಾಯಿಂಟ್. ಥ್ಯಾಂಕ್ ಯು. ಬಟ್ ಇಲ್ಲ, ಇವಾಗ ನಾನು ನಿಮ್ಮ ಪೋಸ್ಟ್ ಎಲ್ಲ ಗಮನಿಸ್ತಾ ಇದ್ದೆ, ಯು ಲುಕ್ ಸೋ ಪ್ರಿಟಿ. ಆ್ಯಂಡ್ ಇವತ್ತು ಸ್ಟೀರಿಯೋಟೈಪ್ಗಿಂತ ಸ್ವಲ್ಪ ನೋಡಿ ಮಲಯಾಳಂ ಅಲ್ಲಿ ಮತ್ತೆ ತಮಿಳ್ ಇಂಡಸ್ಟ್ರಿಯಲ್ಲೆಲ್ಲ, ಕನ್ನಡದಲ್ಲಿ ಇನ್ನ ಬರೋದ್ರಲ್ಲಿದೆ, ಬರಬೇಕು. ನಾನು ಕನ್ನಡದಲ್ಲಿ ಮಾಡಬೇಕು ಅಂತ ಇರುತ್ತಲ್ಲ, ಬಟ್ ಬೇರೆ ಕಡೆ ಬಂದಿದೆ. ಆದರೆ ನೋಡಿ, ಈ ಆರತಿ ಅವ್ರ ಕಾಲದಲ್ಲಿ, ಕಲ್ಪನಾ ಅವ್ರ ಕಾಲದಲ್ಲೆಲ್ಲ ಅದಿತ್ತು. ಈ ಒಂದು ಮಧ್ಯಯುಗದಲ್ಲಿ ಅದು ಸ್ವಲ್ಪ ಡೆಫಿನೆಟ್ಲಿ ಚೇಂಜ್ ಆಗಿದೆ. ಓಕೆ, ಸೊ ಫಸ್ಟ್ ಹಾಫ್ ಒಂಥರ ಆದರೆ ಸೆಕೆಂಡ್ ಹಾಫ್ ಒಂದು ರೀತಿ. ಅಂದರೆ ತಾವು ವೈವಾಹಿಕ ಜೀವನಕ್ಕೆ ಕಾಲಿಡ್ತೀರಿ, ತಮ್ಮ ಮದುವೆ ಆಗತ್ತೆ. ಸೊ ಮದುವೆ ಆಗೋಕ್ಕಿಂತ ಮುಂಚೆ ಒಂದು ಜವಾಬ್ದಾರಿ, ಮದುವೆ ಆದಮೇಲೆ ಒಂದು ಜವಾಬ್ದಾರಿ ಇರುತ್ತೆ. ನೀವು ಹೇಳ್ತೀರಿ ಅಪ್ಪ ಮನೆ ಕೆಳಗಡೆ ಸ್ಟುಡಿಯೋ ಮಾಡಿಕೊಟ್ರು ಅಂತ. ಮದುವೆ ಆದಮೇಲೆ ಆ ಸ್ಟುಡಿಯೋ ಕತೆ ಏನಾಯಿತು ಅನ್ನೋದು ಪ್ರಶ್ನೆ ಮೂಡುತ್ತೆ. ಸೊ ತಮ್ಮ ಪತಿ ಬಗ್ಗೆ ಹೇಳಿ. ಆಶೀಶ್ ಅಂತ, ಅವರು ಎಡಿಟರ್ ಮತ್ತು ಫಿಲ್ಮ್ ಮೇಕರ್. ಸೊ ಒಂದಷ್ಟು ಮೂವೀಸ್ ಜೊತೆ ಎಡಿಟರ್ ಆಗಿ ವರ್ಕ್ ಮಾಡಿದ್ದಾರೆ. ಈಗ ಫಿಲ್ಮ್ ಮೇಕಿಂಗ್ ಮೇಲೆ ಕೆಲಸ ಮಾಡ್ತಿದ್ದಾರೆ. ಆ್ಯಂಡ್ ಹೀ ಈಸ್ ವೆರಿ ಸಪೋರ್ಟಿವ್. ಅವರಾಗಲಿ ನಮ್ಮ ಅತ್ತೆ ಮಾವ ಆಗಲಿ ತುಂಬ ಸಪೋರ್ಟಿವ್. ಏನು ಮಾಡ್ತಿದ್ರು ನೀ ಮಾಡಮ್ಮ, ನಾವು ನಿನ್ನ ಹಿಂದೆ ಇರ್ತಾ ಇದ್ದಾರೆ. ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ ಟು ಹ್ಯಾವ್ ದೆಮ್. ಸ್ಟುಡಿಯೋ ಕತೆ ಹಾಗೆ ಇದೆ, ಸ್ಟುಡಿಯೋ ಹಾಗೆ ಇದೆ, ಡ್ಯಾನ್ಸ್ ಕ್ಲಾಸು ನಡೀತಿದೆ. ಇನ್ನ ಫುಲ್ ಫ್ಲೆಜ್ಡ್ ಆಗಿ ನಡೀತಿದೆ ಆ್ಯಕ್ಚುಲಿ, ವಿತ್ ಆ್ಯಡೆಡ್ ಸಪೋರ್ಟ್. ಇವಾಗ ಅಪ್ಪ ಅಮ್ಮ 2 ಪಿಲ್ಲರ್ ಆದರೆ ಇವ್ರು ಇನ್ನ ಆ್ಯಡೆಡ್ ಪಿಲ್ಲರ್ಸ್ ಆದರು. ಸೊ ನಥಿಂಗ್ ಲೈಕ್ ಇಟ್. ಖುಷಿ ಇದೆ, ಎಲ್ಲ ವೆರಿ ಸಪೋರ್ಟಿವ್ ಫ್ಯಾಮಿಲಿ. ಅಂದರೆ ಅವ್ರು ಇನ್ಪುಟ್ಸ್ ಕೊಡ್ತಾರೆ, ಈ ರೀತಿ ಮಾಡ್ಬೋದು, ಈ ರೀತಿ ಮಾಡಬಹುದು ಅಂತ. ನಾನು ಕೇಳಿದ್ರೆ ಡೆಫಿನೆಟ್ಲಿ, ಬಟ್ ಯೂಶುವಲ್ ಆಗಿ ಇನ್ಪುಟ್ಸ್ ಎಲ್ಲದಕ್ಕೂ ನಾನು
ನನ್ನ ಹಸ್ಬೆಂಡ್ ಹತ್ರನೇ ಹೋಗೋದು. ಆ್ಯಂಡ್ ನಾವು ವಿ ಆರ್ ಇನ್ ಅ ರಿಲೇಷನ್ಶಿಪ್ ವೇರ್ ನಾನು ಅಡ್ವೈಸಸ್ ಕೊಡ್ತೀನಿ, ಅವರು ಅಡ್ವೈಸಸ್ ಕೊಡ್ತಾರೆ. ವೆರಿ ವೆಲ್ ಬ್ಯಾಲೆನ್ಸ್ಡ್ ಈಕ್ವಲ್ ರಿಲೇಷನ್ಶಿಪ್. ಅಂದರೆ ಸೇ ಫಾರ್ ಎಕ್ಸಾಂಪಲ್ ನಾನು ಫುಲ್ ಡೇ ಮನೇಲಿರಲ್ಲ, ನನಗೆ ಅಡುಗೆ ಮಾಡೋದಕ್ಕಾಗಲ್ಲ ಅನ್ನೋವಾಗ ಹಿಲ್ ಹೆಲ್ಪ್. ಇಲ್ಲ ಅವ್ರಿಗೂ ಬ್ಯುಸಿಯಾಗಿದ್ದಾರೆ, ನಾನು ಮನೇಲಿದ್ದರೆ ನಾನು ಮಾಡೋದು, ಇಲ್ಲ ಇಬ್ಬರು ಬ್ಯುಸಿಯಾಗಿದ್ದರೆ ಏನಾಗುತ್ತೆ ಚಕ ಮಾಡಿಬಿಟ್ಟು ನಮ್ಮಿಬ್ರಿಗೆ ಸೂಟ್ ಆಗೋ ಥರ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಪ್ರೇಮ ವಾಹನ. ಹೌದು. ಹಾಗಾಗಿ ಹೌದು. ಸೊ ಈ ರೂಪದರ್ಶಿ ಆಗಬೇಕು ಅನ್ನೋ ಕನಸು ಯಾವಾಗ ಬಂತು, ಅಥವಾ ಅದಾಗೆ ಆಯ್ತಾ, ಹೇಗಾಯಿತು? ಮಾಡೆಲ್ ಅಂದರೆ ನಿಮ್ಮ ಪೋಸ್ಟ್ ಎಲ್ಲ ನೋಡ್ತಿದ್ರೆ ನಮ್ಗೆ ತುಂಬ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ. ನಾವು ಈ ಬ್ರಿಟಿಷ್ ಆಕ್ಟ್ರೆಸ್ಸು ಈ ಕಿಮ್ ಅವ್ರನ್ನೆಲ್ಲ ನಾವು ನೋಡ್ತೀವಲ್ಲ, ಆ ರೀತಿ ಒಂದು ಫೀಚರ್ಲಿ ಕಾಣಿಸ್ತಾ. ಎಷ್ಟು ದೊಡ್ಡ ಕಾಂಪ್ಲಿಮೆಂಟ್ ಅದು. ಸೊ ಈ ರೂಪದರ್ಶಿ ಈ ಆಯಾಮದ ಬಗ್ಗೆ ಹೇಳಿ. ಸೊ ನಾನು ಡಾನ್ಸರ್ ಆಗಿದ್ದರಿಂದ ಪ್ರೊಫೈಲ್ ಪಬ್ಲಿಕ್ ಆದಮೇಲೆ ಇನ್ಸ್ಟಾಗ್ರಾಮಲ್ಲಿ ಆಫರ್ಸ್ ಬರೋದಕ್ಕೆ ಶುರು ಆಯಿತು ಫಾರ್ ಬ್ರ್ಯಾಂಡ್ ಕೊಲಾಬರೇಷನ್ಸ್. ಅದೆಲ್ಲ ಮಾಡ್ತಿದ್ದೆ, ನೋ ಹಾರ್ಮ್ ಅಂತ. ಆ್ಯಂಡ್ ಡೆಫಿನೆಟ್ಲಿ ಕ್ಯಾಮ್ರಾ ಅಂದರೆ ಯಾವಾಗ್ಲೂ ಖುಷಿ ಇತ್ತು. ಆ್ಯಸ್ ಅ ಡಾನ್ಸರ್, ಪರ್ಫಾರ್ಮಿಂಗ್ ಆರ್ಟಿಸ್ಟ್ ಅಲ್ವಾ, ಸೊ ಕ್ಯಾಮ್ರಾ ಅಂದರೆ ಯಾವಾಗ್ಲೂ ಖುಷಿ ಇತ್ತು. ಸೊ ಕ್ಯಾಮ್ರಾ ಮುಂದೆ ಯಾವಾಗ ನಿಲ್ಲಕ್ಕಾಗುತ್ತೆ, ಫೋಟೋಸ್ ತೆಕ್ಕೋತಿದ್ದೆ, ಅದೆಲ್ಲ ಮಾಡ್ತಿದ್ದೆ. ಆ್ಯಂಡ್ ಹಾಗೆ ರೂಪದರ್ಶಿ ಆಗಿದ್ದು ಹಾಗೆ. ಬಟ್ ದಟ್ ಲೆಟ್ ಟು ಅನದರ್ ಥಿಂಗ್ ಅಷ್ಟೇ. ಓಕೆ, ಯಾವೆಲ್ಲ ರೀತಿಯ ಪ್ರಮೋಷನ್ ಮಾಡ್ತಾರೆ ನಾವು ಇವಾಗ ಗಮನಿಸ್ತಿರ್ಬೋದು. ಅದು ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಇದೊಂದು ಲಾರ್ಜ್ ಸ್ಕೇಲಲ್ಲಿ ನಡೀತಾ ಇದೆ. ತುಂಬ ಜನ ನಮ್ಮ ಯೂತ್ಸಲ್ಲಿ ಮೋಸ್ಟ್ಲಿ ಒಂದು ಮಿನಿಮಮ್ 30% ಆದ್ರೂ ಸೋಷಿಯಲ್ ಮೀಡಿಯಾ, ಮೋಸ್ಟ್ಲಿ 50%. ಇವಾಗಂತೂ ಎವ್ರಿ ಡೇ ಒಬ್ಬೊಬ್ರು ಇನ್ಫ್ಲುಯೆನ್ಸರ್ ಇದ್ದಾರೆ. ಆ್ಯಂಡ್ ಚಿಕ್ಕಪೇಟೆಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ, ಎಷ್ಟು ಇನ್ಸ್ಟಾಗ್ರಾಮ್ ಅಕೌಂಟ್ಸು, ಎಲ್ಲರೂ ಅದರಿಂದ ಬದುಕ್ತಿದ್ದಾರೆ ಕೂಡ. ಹೌದು. ಮೋಸ್ಟ್ಲಿ ನೇಪಾಳದಲ್ಲಿ ಆಗಿದ್ದ ಕ್ರೈಸಿಸ್ ಕೂಡ ಇದರದ್ದು ಒಂದು ಏನೋ ತುಂಬ ತಲೆಗೆ ತಗೊಂಡಿರ್ತಾರೆ. ಈ ಒಂದು ಫೇಮ್ ಆಗಿರಬಹುದು, ಹಣ ಎಲ್ಲನೂ ಮೋಸ್ಟ್ಲಿ ಆ ರೀತಿ ಆಗಿದೆ. ಸೊ ನೀವು ಮಾಡುವಂತಹ ಒಂದು ಈ ಬ್ರ್ಯಾಂಡ್ ಪ್ರಮೋಷನ್ಸ್ ಯಾವ ಬೇಸಿಸ್ ಮೇಲೆ ಮಾಡ್ತೀರಿ ಅಂತ? ನಾನು ಯೂಶುವಲ್ ಆಗಿ ಫಿಟ್ನೆಸ್, ಹೆಲ್ತ್ ಮತ್ತು ಕ್ಲೋದಿಂಗ್, ಓಕೆ, ಇದು ಮೂರಲ್ಲಿ ಮಾತ್ರನೇ ಮಾಡೋದು. ಸದ್ಯದವರೆಗೂ ಅದೇ ಮಾಡಿರೋದು. ಫಿಟ್ನೆಸ್ ಅಂತ ಬಂದಾಗ ಫಿಟ್ನೆಸ್ ಕ್ಲೋತ್ಸ್ ಆಗಿರ್ಬೋದು, ಅದನ್ನು ಮಾಡಿದ್ದೀನಿ. ಫುಡ್ ಆಗಿರ್ಬೋದು, ಫುಡ್ ಪ್ರಮೋಷನ್ಸ್ ತುಂಬ ಮಾಡಿದ್ದೀನಿ. ಅದರೊಟ್ಟಿಗೆ ಬ್ರ್ಯಾಂಡ್ ಸಾರೀಸ್ ಜಾಸ್ತಿ ತೊಡ್ಕೊಂಡು ಮಾಡಿರೋದು. ಓಕೆ, ನಾನು ಇನ್ನೊಂದು ವಿಚಾರ ಕೇಳಲೇಬೇಕು. ತಮಗೆ ಯೋಗದಲ್ಲಿ ಆಸಕ್ತಿ ಇದೆ, ತಾವು ಜಿಮ್ ಮಾಡ್ತೀರಿ, ಹಾಗೆ ಡಾನ್ಸರ್ ಆಗಿರೋದ್ರಿಂದ ನಮ್ಮಲ್ಲಿ ಇವಾಗ ಹೊರಗಿನ ಜಗತ್ತಿಗೆ ಒಂದು ರೀತಿ ಜನ ತೋರಿಸಿರ್ತಾರೆ, ಈ ರೀತಿಯ ಒಂದು ಸಪ್ಲಿಮೆಂಟ್ಸ್ ತಗೋಬೇಕು, ಈ ರೀತಿ ಒಂದು ಮೆಡಿಸಿನ್ಸ್ ತಗೋಬೇಕು, ಈ ಥರ ಬ್ಯೂಟಿ ಎನ್ಹಾನ್ಸ್ ಮಾಡಬೇಕು ಅನ್ನೋ ರೀತಿ ಒಂದು ಮೈಂಡ್ಸೆಟ್ ಇದೆ. ಸೊ ತಮಗೂ ಕೂಡ ಪ್ರಮೋಷನ್ ಬರಬಹುದೇನೋ ಮೋಸ್ಟ್ಲಿ, ನಾವು ಹೆಲ್ತ್ಗೆ ಇದನ್ನು ನೀವು ಹಿಂಗೆ ಮಾಡಿ, ಇದನ್ನು ಪ್ರಮೋಟ್ ಮಾಡಿ ಅನ್ನೋ ರೀತಿ ಇರುತ್ತೆ. ಸೊ ಆ್ಯಕ್ಚುಲಿ ಅದು ವರ್ಕ್ ಆಗುತ್ತಾ ನಿಜವಾಗ್ಲೂ? ನಾನು ಒಂದನ್ನು ಬಿಲೀವ್ ಮಾಡೋವರೆಗೂ ನಾನು ಅದನ್ನು ಪ್ರಮೋಟ್ ಮಾಡಲ್ಲ. ಸೊ ಅದು ನನ್ನ ಹತ್ರ ಬಂದು ನಾನು ಟ್ರೈ ಮಾಡಿ ವರ್ಕ್ ಆದರೆ ಮಾತ್ರ ನಾನು ಪ್ರಮೋಟ್ ಮಾಡೋದು. ಯಾಕಂದರೆ ಈ ಸುಮ್ಮನೆ ಇನ್ಫ್ಲೂಯೆನ್ಸ್ ಮಾಡೋದು ಇಸ್ ನಾಟ್ ಅ ಗುಡ್ ಥಿಂಗ್. ಆದರೆ ಅದು ನನಗೆ ಖುಷಿ ಕೊಡಲ್ಲ, ತುಂಬ ಆನೆಸ್ಟಾಗಿ ಮಾಡ್ದಂಗೆ ಅನಿಸಲ್ಲ. ಸೊ ನಾನು ಏನು ಮಾಡ್ತೀನಿ ಅದನ್ನು ಒಳ್ಳೇದಕ್ಕೆ ಮಾಡಬೇಕು, ನನ್ನಿಂದ ಇನ್ನೊಬ್ರಿಗೆ ಒಳ್ಳೇದಾಗಬೇಕು ಅನ್ನೋ ಒಂದೇ ಕಾರಣದಿಂದ ಏನಾದರೂ ಮಾಡೋದು. ಆದ್ದರಿಂದ ನಾನು ಅದು ನನ್ನ ಮೇಲೆ ವರ್ಕ್ ಆದರೆ ಪ್ರಮೋಟ್ ಮಾಡ್ತೀನಿ ಅಷ್ಟೇ. ಸೊ ಬಟ್ ಇಂಪ್ಯಾಕ್ಟ್ ತುಂಬ ಇದೆ ಸೋಷಿಯಲ್ ಮೀಡಿಯಾ. ಡೆಫಿನೆಟ್ಲಿ ಇದೆ. ಇನ್ಸ್ಟೆಡ್ ಆಫ್ ಇನ್ಫ್ಲುಯೆನ್ಸಿಂಗ್ ನಾವು ಇನ್ಸ್ಪೈರ್ ಮಾಡಬೇಕು. ಹೌದು, ಯು ಕ್ಯಾನ್ ಯೂಸ್ ಇಟ್ ದ ವೇ ಯು ವಾಂಟ್ ಫಾರ್ ದ ವರ್ಲ್ಡ್. ಅಂದರೆ ವರ್ಲ್ಡ್ ಬೆಟರ್ ಆಗಬೇಕು ಅಂದರೆ, ಬೆಟರ್ ಆಗಬೇಕು ಅನ್ನೋ ಒಪಿನಿಯನ್ ನಿಮ್ಮಲ್ಲಿದ್ದರೆ ಯು ಕ್ಯಾನ್ ಡೂ ಇಟ್. ಓಕೆ, ಮಿಸ್ ಇಂಡಿಯಾ 2025 ಕರ್ನಾಟಕನ ಈಗ ಆಲ್ರೆಡಿ ರಿಪ್ರೆಸೆಂಟ್ ಮಾಡಿದ್ದೀರಿ. ಇಲ್ಲ, ಕರ್ನಾಟಕದಿಂದ ಫೈನಲಿಸ್ಟ್. ಇನ್ನು ಒಂದು ವಾರದಲ್ಲಿದೆ, ಹೋಗಬೇಕು. ಅದ್ರ ಬಗ್ಗೆ ಹೇಳಿ. ಎಲ್ಲರೂ ಕನಸಿನ ಒಂದು ಕಾರ್ಯಕ್ರಮ ಅಲ್ವಾ, ನಾನು ರ್ಯಾಂಪ್ ಮೇಲೆ ನಡಿಬೇಕು, ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ. ಸೊ ಈ ಕುರಿತು ಹೌದು, ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ಹುಡುಗಿರಿಗೂ ಚಿಕ್ಕವರಿಂದನೇ ಇರುತ್ತೆ ಕ್ರೌನ್ ಹಾಕೋಬೇಕು. ಅದನ್ನು ಐಶ್ವರ್ಯ ರಾಯ್, ಸುಷ್ಮಿತಾ ಸೆನ್, ಈ ಥರದವ್ರನ್ನೆಲ್ಲ ಆ ಕ್ರೌನಲ್ಲಿ ನೋಡಿದಾಗ ವಾ ಅವರೆಷ್ಟು ಬ್ಯೂಟಿಫುಲ್ ಆಗಿದಾರಲ್ವಾ ಅಂತ ಅನಿಸುತ್ತೆ. ಆ್ಯಂಡ್ ಆ ಕನಸು ಒಂದು ಸತಿ ಕಂಡಿರ್ತಾರೆ ಎಲ್ಲರೂ.
ಬಟ್ ನನ್ನ ಫ್ಯಾಮಿಲಿಯಲ್ಲಿ ಐ ಆಮ್ ನಾಟ್ ಅಲೌಡ್ ಸ್ವಲ್ಪ ಈ ಥರ ಬಟ್ಟೆ ಹಾಕ್ಕೊಳ್ಳೋದಕ್ಕೆ. ಮಾಡ್ಲಿಂಗ್ ಅಂತ ಬಂದಾಗ ಅಥವಾ ಪ್ಯಾಜೆಂಟ್ರಿ ಅಂತ ಬಂದಾಗ ಸರ್ಟನ್ ಕ್ಲೋತ್ಸ್ ಹಾಕೋಬೇಕಾಗತ್ತೆ ಅಲ್ವಾ, ಆ ಥರ ಇಟ್ಸ್ ನಾಟ್ ಅಲೌಡ್. ಅದರಿಂದ ನಂದು ಅದು ಕನಸಾಗೇ ಇತ್ತು. ಬಟ್ ಎಲ್ಲರ ಮನೇಲೂ ಹೇಗೆ ಹೇಳ್ತಾರಲ್ವಾ, ಅಟ್ಲೀಸ್ಟ್ ನಾಟ್ ಜಸ್ಟ್ ಇಂಡಿಯಾ, ಐ ಥಿಂಕ್ ಫುಲ್ ಏಷ್ಯಾಗೇನೆ ಇದನ್ನು ಹೇಳ್ಬೋದು. ಪೂರ್ತಿ ಏಷ್ಯಾಲಿ ಐ ಥಿಂಕ್ ಎಲ್ಲ ಪೇರೆಂಟ್ಸೂ ಇದೇ ಮಾಡೋದು, ನೀ ಮದುವೆ ಆದಮೇಲೆ ಏನಾದರೂ ಮಾಡು ಅಂತ ಹೇಳ್ತಾರೆ. ಸೊ ಮದುವೆ ಅದಾದಮೇಲಿಂದ ಐ ಹ್ಯಾವ್ ಸಪೋರ್ಟಿವ್ ಹಸ್ಬೆಂಡ್, ಸಪೋರ್ಟಿವ್ ಇನ್-ಲಾಸ್. ಆದ ಕಾರಣ ಮಿಸ್ಸಸ್ ಪ್ಯಾಜೆಂಟ್ ಆಗುತ್ತೆ ಅನ್ನೋದೇ ಗೊತ್ತಿರಲಿಲ್ಲ ಫಸ್ಟ್ ಆಫ್ ಆಲ್. ಆಯಿತು. ಆ್ಯಂಡ್ ನನ್ನ ಫ್ರೆಂಡ್ ಮಿಸ್ ಯೂನಿವರ್ಸ್ ಕರ್ನಾಟಕ ಆದಲು 2024 ಆಗ ಅದು ತುಂಬ ರಿಯಲ್ ಆಯಿತು ನನಗೆ. ಅಲ್ಲಿವರೆಗೂ ಗೊತ್ತಿರಲಿಲ್ಲ ಅಲ್ವಾ, ಯಾರು ಗೆಲ್ತಿದ್ದಾರೆ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಈ ಸತಿ ಗೊತ್ತಿತ್ತು ನನಗೆ. ಸೊ ಅವಳಿಗೂ ಮಾಡೋದಕ್ಕಾಗತ್ತೆ ಅಂದರೆ ನಮ್ಮ ಥರ ಜನಕ್ಕೂ ಆಗುತ್ತೆ ಅನ್ನೋ ಇದರಿಂದ ಟ್ರೈ ಮಾಡಿದೆ. ಆಡಿಷನ್ ಕೊಟ್ಟೆ. ಆಡಿಷನ್ ಕೊಟ್ಟಾದ್ಮೇಲಿಂದ ಸೆಲೆಕ್ಟ್ ಆದೆ ಫೈನಲಿಸ್ಟ್ ಆಗಿ. ಸೊ ಈಗ ಹೋಗ್ತಿದ್ದೀನಿ ಫಾರ್ ರೆಪ್ರೆಸೆಂಟಿಂಗ್ ಕರ್ನಾಟಕ. ಅಂದರೆ ಇದು ಸ್ಟೇಟ್ ಲೆವೆಲಲ್ಲಿ ಆಗಲಿಲ್ಲ, ಫುಲ್ ಓವರ್ ಆಲ್ ವರ್ಲ್ಡ್ ಇಂದ ಆಗಿದ್ದು. ಸೊ ಇಂಡಿಯನ್ ಒರಿಜಿನ್ ಇದ್ದರೆ ಸಾಕು. ಸೊ ಕ್ಯಾನಡಾಯಿಂದ, UK ಇಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಇಂಡಿಯನ್ ಒರಿಜಿನ್ ಇರೋರು. ಅದರಿಂದ ಸ್ಟೇಟ್ ಲೆವೆಲಲ್ಲಿ ಆಗಿಲ್ಲ ಅಂದ್ರೂ ಐ ಆಮ್ ದ ಓನ್ಲಿ ಕನ್ನಡಿಗ ಫ್ರಮ್ ಕರ್ನಾಟಕ ದಟ್ಸ್ ಗೋಯಿಂಗ್. ಸೂಪರ್. ನಾವು ಆಗಲೇ ನೋಡಿದ್ವಿ ಒಂದು ಮ್ಯಾಗ್ಝಿನ್ ಕವರ್ ಪೇಜಲ್ಲಿ ಬಂದಿರೋ ರೀತಿ. ಅದು ಕವರ್ ಪೇಜಲ್ಲಿ ಮ್ಯಾಗ್ಝಿನ್ ಅದು ಫೈನಲಿಸ್ಟ್ ಆಗಿ ಬಂದಿದ್ದ, ಅದು ಅವ್ರು ರಿಲೀಸ್ ಮಾಡಿದ ಫೋಟೋ. ಓಕೆ. ಇದು ಅವ್ರು ರಿಲೀಸ್ ಮಾಡಿದ ಫೋಟೋ ಆನ್ ಇನ್ಸ್ಟಾಗ್ರಾಮು. ಓಕೆ. ಫೈನಲಿಸ್ಟ್ ಅನೌನ್ಸ್ಮೆಂಟ್ ಆದಾಗ ಬಂದಿದ್ದು. ಓಕೆ, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಎಷ್ಟು ಖುಷಿ ಇದೆ. ನಿಮ್ಮ ಹಸ್ಬೆಂಡ್ ಏನು ಹೇಳ್ತಾರೆ? ನೀನೇ ಗೆಲ್ತೆ ಹೋಗು ಅಂತಾರೆ. ಸೊ ಅಷ್ಟು ಕಾನ್ಫಿಡೆಂಟ್ ಆಗಿದ್ದೀರಿ. ಅಂದರೆ ಕಾನ್ಫಿಡೆನ್ಸ್ ಅಂದರೆ ಪ್ರೈಸ್ ಗೆಲ್ಲೋದು, ಕ್ರೋನ್ ಹಾಕ್ಕೊಳ್ಳೋದಂತಲ್ಲ, ಲೈಫ್ ಕಾನ್ಫಿಡೆನ್ಸ್. ಲೈಫಲ್ಲಿ ಹೌದು, ಅದೇ ನಾ ಆವಾಗಲೇ ಹೇಳ್ನಲ್ಲ, ಒಂದು ಲೈಫ್ ಎಲ್ಲ ಟ್ರೈ ಮಾಡಬೇಕು, ಮಾಡ್ತಿದ್ದೀನಿ. ಗೆಲ್ಲಬೇಕು ಅಂತ ತುಂಬ ಆಸೆ ಇದೆ. ಯಾಕಂದರೆ ನನಗೆ ಹೇಳ್ನಲ್ಲ, ಎಫೆಕ್ಟಿವ್ ಇನ್ಫ್ಲೂಯೆನ್ಸಿಂಗ್ ಮಾಡಬೇಕು ಆ್ಯಂಡ್ ಅರ್ಥ ಇರಬೇಕು ಲೈಫಲ್ಲಿ, ಏನಾದರೂ ಮಾಡಬೇಕು, ಅಚೀವ್ ಮಾಡಬೇಕು ಅನ್ನೋದು ತುಂಬ ಇದೆ. ಆದ ಕಾರಣ ಇದೊಂದು ದೊಡ್ಡ ಪ್ಲ್ಯಾಟ್ಫಾರ್ಮ್. ಸೊ ಗೆದ್ದರೆ ಒಳ್ಳೆಯದಾಗತ್ತೆ, ತುಂಬ ಮಾಡಬಹುದು, ನನ್ನ ಕನಸುಗಳೆಲ್ಲ ನನಸಾಗುತ್ತೆ. ಸೂಪರ್. ಇದ್ರ ಜೊತೆಗೆ ತಮಗೊಂದು ವಿಶೇಷ ಆಸಕ್ತಿ ಇದೆ, ವಿಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಆಗಬೇಕು, ಮಹಿಳೆಯರೆಲ್ಲ ಕ್ಷೇತ್ರದಲ್ಲಿ ಇರಬೇಕು, ಬರೀ ಎಕನಾಮಿಕ್ಲಿ ಅಂತಲ್ಲ, ಸೋಷಿಯಲಿ ಅವ್ರು ಇನ್ವಾಲ್ವ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀರಿ. ಹೌದು. ಸೊ ಈ ಕುರಿತಾಗಿ ಹೇಳ್ಬಹುದಾ? ಸುಮಾರು ಜನ ಅಂದ್ಕೊಂಡಿರ್ತಾರೆ ಮದುವೆ ಆದಮೇಲೆ ಆಯಿತು ಲೈಫ್ ಅಂತ. ಇವಾಗ್ಲೂ ಅಂದರೆ ಈ ಜನ್ರೇಷನ್ ಕೂಡ ಆ ಥಾಟ್ ಇದೆ ಅನ್ನೋದೇ ಫಸ್ಟ್ ಆಫ್ ಆಲ್ ನನಗೆ ಶಾಕ್ ಆಗಿ ಬರುತ್ತೆ. ಬಟ್ ಆ ಥಾಟ್ ಇದ್ದು ಸುಮಾರು ಜನ ಓದಿ ಎಲ್ಲ ಕೆಲಸ ಕೂಡ ಮಾಡಲ್ಲ, ಇಲ್ಲ ಮದುವೆ ಆಯಿತು ಸಾಕು ಅಂತ ಹೇಳ್ಬಿಟ್ಟು ಕೂತ್ಕೋತಾರೆ. ಐ ಥಿಂಕ್ ಅದೇನ ಹೇಳ್ದಲ್ಲ, ಒಂದೇ ಲೈಫ್, ಸ್ವಲ್ಪ ಡ್ರೈವ್ ಇರಬೇಕು, ಪ್ಯಾಷನ್ ಇರಬೇಕು. ನಾಟ್ ಜಸ್ಟ್ ವುಮೆನ್ ಎಂಪವರ್ಮೆಂಟ್, ಐ ಆಲ್ಸೋ ವಾಂಟ್ ಟು ವರ್ಕ್ ಆನ್ ಮಲ್ಟಿಪಲ್ ಥಿಂಗ್ಸ್ ಲೈಕ್ ಸಸ್ಟೈನಬಿಲಿಟಿ. ಇವಾಗ ಮೆನ್ಸ್ಟ್ರಲ್ ಕಪ್ ಅವೇರ್ನೆಸ್ ಇರ್ಬೋದು, ಅದೆಲ್ಲನೂ ಸುಮಾರು ಜನಕ್ಕೆ ತಿಳುವಳಿಕೆ ಇಲ್ಲ. ಸೊ ಮೆನ್ಸ್ಟ್ರಲ್ ಕಪ್ ಅವೇರ್ನೆಸ್ ಬಗ್ಗೆ ಐ ವಾಂಟ್ ಟು ವರ್ಕ್ ಆ್ಯಕ್ಚುಲಿ ಆನ್ ಸೆಲ್ಫ್ ಡಿಫೆನ್ಸ್, ವುಮೆನ್ ಸೆಲ್ಫ್ ಡಿಫೆನ್ಸ್ ಮೇಲೆ. ಆ್ಯಂಡ್ ಈಗಲೂ ಕೂಡ ಹೇಗೆ ಜಿಮ್ ಹೋದರೆ ಮಸ್ಕ್ಯುಲರ್ ಆಗ್ತಾರೆ ಹುಡುಗಿರು ಅನ್ನೋದಿರುತ್ತೆ. ನಾನು 7 ವರ್ಷದಿಂದ ಜಿಮ್ ಹೋಗ್ತಿದ್ದೀನಿ, ನನ್ನ ಘಟಾನುಘಟಿ ಥರ ಕಾಣಿಸ್ತಿಲ್ಲ ಅಲ್ವಾ. ಸೊ ಆ ಥರ ರಿಯಾಲಿಟಿ ಚೆಕ್ಸ್ನೆಲ್ಲ ಕೊಟ್ಬಿಟ್ಟು, ಮುಂಚಿನ ಹೆಣ್ಮಕ್ಳು ಹೇಗಿದ್ರು ಯುದ್ಧ ಮಾಡ್ತಿದ್ರಲ್ವ, ಆ ಥರ ಮೈಂಡ್ಸೆಟ್ನ ತರಬೇಕು ಅಂತ ತುಂಬ ಇದೆ. ಚುಟುಕಾಗಿ ಹೇಳ್ಬಹುದಾ ಈ ಮೆನ್ಸ್ಟ್ರಲ್ ಕಪ್ ಅವೇರ್ನೆಸ್ ಬಗ್ಗೆ? ಡೆಫಿನೆಟ್ಲಿ. ಸೊ ಮೆನ್ಸ್ಟ್ರಲ್ ಕಪ್ ಬಂದು ಒಂದು ಸಿಲಿಕಾನ್ ಕಪ್ ಥರ. ಸೊ ಮೆನ್ಸಸ್ ಆದಾಗ ಇನ್ಸ್ಟೆಡ್ ಆಫ್ ಯೂಸಿಂಗ್ ದ ಪ್ಯಾಡ್ಸ್ ದಟ್ ವಿ ಗೆಟ್, ಆ ಪ್ಯಾಡ್ಸ್ ಏನಂದರೆ ಒಂದು ಪ್ಯಾಡ್ ಡಿಕಂಪೋಸ್ ಆಗೋದಕ್ಕೆ 800 ವರ್ಷ ತೊಗೊಳತ್ತಂತೆ. ಸೊ ನಾವು ಎಷ್ಟು ಮಹಿಳೆಯರಿದ್ದೀರಿ, ಎಷ್ಟು ಪ್ಯಾಡ್ಸ್ ಯೂಸ್ ಮಾಡ್ತಿದ್ದೀವಿ, ಅದರಿಂದ ಭೂಮಿ ದೇವಿಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅನ್ನೋದು ಅರ್ಥ ಮಾಡಿಕೊಂಡು ಐ ರಿಯಲಿ ಎಂಕರೇಜ್ ಎವ್ರಿ ಒನ್ ಟು ಯೂಸ್ ದಿಸ್ ಮೆನ್ಸ್ಟ್ರಲ್ ಕಪ್. ಆಲ್ಸೋ ಸಸ್ಟೈನೇಬಲ್, ಯಾಕೆ ಅಂದರೆ ಒಂದು ಮೆನ್ಸ್ಟ್ರಲ್ ಕಪ್ ಏನೊಂದು 800 ರೂಪಾಯಿ ಇರ್ಬೋದು, 5 ವರ್ಷ ಯೂಸ್ ಮಾಡ್ಬೋದು. ಒಂದೇ ಕಪ್ನ 5 ವರ್ಷ ಯೂಸ್ ಮಾಡ್ಬೋದು. ಆ್ಯಂಡ್ ನಮಗೆ ಕೂಡ ತುಂಬ
ರಿಲೀಫ್ ಸಿಗುತ್ತೆ ವೆನ್ ಕಂಪೇರ್ಡ್ ಟು ಅ ಪ್ಯಾಡ್. ಮೆನ್ಸ್ಟ್ರಲ್ ಕಪ್ ಇಸ್ ವೇ ಬೆಟರ್ ಆ್ಯಂಡ್ ಸೇಫ್. ಸೊ ಭಯ ಪಡದೆ ಯೂಸ್ ಮಾಡಿ ಅಂತ ಹೇಳ್ತೀನಿ. ಓಕೆ, ಇನ್ನೊಂದು ವುಮೆನ್ ಸೆಲ್ಫ್ ಡಿಫೆನ್ಸ್ ಬಗ್ಗೆ. ಹೌದು, ರೀಸೆಂಟಾಗೂ ನಾನು ರೇಪ್ ಆಯಿತು ಅಂತ ಒಂದು ನ್ಯೂಸಲ್ಲಿ ನೋಡಿದೆ. ಸೊ ಇನ್ಸ್ಟೆಡ್ ಆಫ್ ಗಿವಿಂಗ್ ಇನ್ ಆರ್ ಫೈಟ್ ಮಾಡೋದಂದರೆ ವಾಯ್ಸಲ್ಲಿ ಮಾತ್ರ ಮಾಡೋದ್ರ ಬದಲು ಯು ಹ್ಯಾವ್ ಟು ಲರ್ನ್ ಟು ಡಿಫೆಂಡ್ ಯೋರ್ ಸೆಲ್ಫ್. ನಾನು ಸ್ಟ್ರಾಂಗ್ ಆಗಿ ನಿಂತರೆ ನನ್ನ ಮುಟ್ಟೋದಕ್ಕೆ ಯಾರೂ ಬರಲ್ಲ ಅನ್ನೋದಿರಬೇಕು. ಆ್ಯಂಡ್ ಆ ಪರ್ಸ್ನಾಲಿಟಿ ಪೊಟ್ರೆ ಮಾಡಿದ್ರೆ ಮಾತ್ರ ಇನ್ನೊಬ್ರಿಗೆ ಆ ಥರ ಕಣ್ಣು ಕೂಡ ಬೀಳಲ್ಲ. ನಾನು ಏನು ಹಾಕ್ಕೊಂಡು ನಡೆದ್ರೂ ಅದು ಮ್ಯಾಟ್ರ್ ಆಗಬಾರ್ದು. ಯಾಕಂದರೆ ಅದು ಮ್ಯಾಟರ್ ಆಗ್ತಿಲ್ಲ. ಸಣ್ಣ ಮಕ್ಕಳು, ಅಜ್ಜಿಂದರು, ಸೀರೆ ಉಟ್ಕೊಂಡಿರೋರು, ಚೂಡಿದಾರ ಹಾಕೊಂಡಿರೋರು, ಅದು ಏನೂ ಮ್ಯಾಟರ್ ಆಗ್ತಾಯಿಲ್ಲ. ಯಾರು ಇದನ್ನು ಮಾಡ್ತಿದ್ದಾರೆ ಅದು ಅವ್ರಿಗೆ ಮ್ಯಾಟ್ರ್ ಆಗ್ತಿಲ್ಲ. ಅದರಿಂದ ನಾವು ಹೆಣ್ಮಕ್ಳಾಗಿ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಕ್ಕೆ ಸೆಲ್ಫ್ ಡಿಫೆನ್ಸ್ ಆರ್ಟ್ಸ್ ಕಲಿಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅದಕ್ಕೋಸ್ಕರ ಏನು ಮಾಡ್ಬೋದು ಅನ್ನೋ ಪ್ಲ್ಯಾನಿಂಗಲ್ಲಿ ಇದ್ದೀನಿ. ನೋಡುವ ಏನಾಗುತ್ತೆ. ವೆರಿ ನೈಸ್ ಥಾಟ್, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಇನ್ನೊಂದು ವಿಚಾರ, ತಮಗೆ ಫಿಟ್ನೆಸ್ ಬಗ್ಗೆ ತುಂಬ ಆಸಕ್ತಿ ಇದೆ. ತುಂಬ ಒಳ್ಳೆ ವೊಕ್ಯಾಬ್ಯುಲರಿ ಇದೆ ನಿಮಗೆ, ಭಾಷೆ ಪವರ್ ಇದೆ. ಕನ್ನಡ ಇಂಗ್ಲೀಷ್ ತುಂಬ ಸೊಗಸಾಗಿ ಮಾತಾಡ್ತಾರೆ. ಹಾಗಾಗಿ ಇಂಗ್ಲೀಷ್ನಲ್ಲಿ ಕೂಡ ವಿಡಿಯೋಗಳನ್ನು ಮಾಡಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪಾಪ್ಯುಲರ್ ಇದೆ ನಿಮ್ಮ ಕಾಂಟೆಂಟ್. ಸೊ ಈ ಫಿಟ್ನೆಸ್ ಬಗ್ಗೆ ಹೇಳಿ. ನೀವೊಬ್ಬ ಇವಾಗ ನಮ್ಮ ಫಿಟ್ನೆಸ್ ಎಂಥೂಸಿಯಾಸ್ಟ್ ಆಗಿರೋದ್ರಿಂದ ತಮ್ಮ ದಿನಚರಿ ಹೇಗಿರುತ್ತೆ? ಸೊ ಇವಾಗ ನಮ್ಮಲ್ಲಿ ಫ್ಯಾನ್ಸಿ ಡಯೆಟ್ ಅಂತಾರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತಾರೆ, ಈ ವಿಂಡೋ 16:8 ಅಂತ ವಿಂಡೋ ಹೇಳ್ತಾರೆ, ಇನ್ನು ವಾಟರ್ ಡಯೆಟ್ ಅಂತೆ, ಫ್ರೂಟ್ಸ್ ಡಯೆಟ್ ಅಂತೆ, ಕೀಟೋ ಡಯೆಟ್ ಅಂತೆ, ಈ ರೀತಿದೆಲ್ಲ ಇದೆ. ಆ್ಯಂಡ್ ನೀವು ಇವತ್ತು ಇತ್ತೀಚಿನ ವರದಿಗಳು ನೋಡ್ತಾ ಇದ್ರೆ ಯಾರೋ ಅತಿಯಾಗಿ ಜಿಮ್ ಮಾಡೋರು, ಹೀಗೆ ಏನೋ ಕಾರ್ಡಿಯಾಕ್ ಅರೆಸ್ಟ್ ಆಯಿತು, ಈ ರೀತಿದ್ದೆಲ್ಲ ನಾವು ತುಂಬ ಗಮನಿಸ್ತಾ ಇರ್ತೀವಿ. ತುಂಬ ಕಡಿಮೆ ಏಜ್ಗೆ ಬೇರೆ ಬೇರೆ ಡಿಸೀಸ್ಗೆ ಎಕ್ಸ್ಪೋಸ್ ಆಗೋ ರೀತಿಯೆಲ್ಲ ನಾವು ನೋಡಿರ್ತೀವಿ. ಸೊ ಒಂದು ಫಿಟ್ನೆಸ್ ಎಂಥೂಸಿಯಾಸ್ಟ್ ಆಗಿ ನೀವು ಏನು ಹೇಳೋದಕ್ಕೆ ಬಯಸ್ತೀರಿ ಅಂತ? ಏನು ಮಾಡಿದ್ರು ಎಷ್ಟು ಹೇಳ್ತಾರಲ್ವಾ, ಜಾಸ್ತಿ ಆದರೆ ಅಮೃತನೂ ವಿಷನೇ ಅನ್ನೋ ಥರ, ಅದೇ ಥರನೇ ಇದು ಕೂಡ. ಆ್ಯಂಡ್ ಆಫ್ಕೋರ್ಸ್ ಈ ಥರ ಕ್ರ್ಯಾಶ್ ಡಯಟ್ಸ್ ಅದನ್ನೆಲ್ಲ ಯಾವತ್ತೂ ಪ್ರಮೋಟ್ ಮಾಡಲ್ಲ. ಬಟ್ ಐ ಹ್ಯಾವ್ ಟು ಟೆಲ್ ದಟ್ ನಾನು ಟ್ರೈ ಮಾಡಿದ್ದೀನಿ, ನಾನು ಬಿದ್ದಿದ್ದೀನಿ ಆ ಸ್ಕ್ಯಾಮ್ಗೆ. ಸುಮಾರು 7 ವರ್ಷದಿಂದ ನಾನು ಫಿಟ್ನೆಸ್ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ನಾನು ತಪ್ಪುಗಳು ಮಾಡಿ ಕಲಿತು ಬೆಳೀತಾ ಇದ್ದೀನಿ. ಸೊ ಬೇರೆಯವ್ರು ತಪ್ಪು ಮಾಡಬಾರ್ದು ಅನ್ನೋ ಇದರಿಂದ ನಾನೀಗ ಆಫ್ ಲೇಟ್ ಐವ್ ಬಿನ್ ಪೋಸ್ಟಿಂಗ್ ಮೈ ಫಿಟ್ನೆಸ್ ಜರ್ನಿ ಆಲ್ಸೋ. ಈ ಥರ ಆಯಿತು, ಈ ಥರ ಮಾಡಬೇಡಿ, ಈ ಥರ ಆಯಿತು, ಈ ಥರ ಮಾಡಬೇಡಿ ಅನ್ನೋ ರೀತಿ. ಸೊ ದ್ಯಾಟ್ ಈಸ್ ಒನ್. ಬಿಟ್ಟರೆ ಇವಾಗ ನೀವು ಹೇಳಿದ್ರಿ ಅಲ್ವಾ ಹಾರ್ಟ್ ಅಟ್ಯಾಕ್ಸ್ ಅದೆಲ್ಲನೂ, ಅದು ಕೂಡ ಯು ಡೋಂಟ್ ನೋ ಏನು ತಿಂತಿದ್ದಾರೆ. ಜಿಮ್ ಮಾಡ್ತಿರ್ಬೋದು, ಬಟ್ ಅದನ್ನು ಬಿಟ್ಟು ಏನು ತಿಂತಿದ್ದಾರೆ ಅಂತ ಗೊತ್ತಿಲ್ಲ. ಯಾಕಂದರೆ ನಾರ್ಮಲ್ ಎಕ್ಸಸೈಸಸ್, ನಾರ್ಮಲ್ ವ್ಯಾಯಾಮ ಮಾಡ್ಕೊಂಡು ಹೋಗ್ತಿದ್ರೆ ಎಫೆಕ್ಟ್ ಆಗೋಕ್ಕಾಗಲ್ಲ. ಸೇಫ್ಟಿ ಆ್ಯಂಡ್ ನಾವು ಮೆಂಟಲಿ ಅಲ್ಲಿರಬೇಕು ಅಲ್ವಾ, ಅದು ಒಂದು. ಆ್ಯಂಡ್ ಆಫ್ಕೋರ್ಸ್ ದೇವರು ಬರೆದಿದ್ರೆ ಏನು ಮಾಡೋದಕ್ಕಾಗಲ್ಲ ಅಲ್ವಾ, ಹಾಗೆ ಹೋಗಬೇಕು ಅಂದರೆ ಹಾಗೇ ಹೋಗೋದು. ಸೊ ಓಕೆ, ನಿಮ್ಮ ದಿನಚರಿ ಬಗ್ಗೆ ಹೇಳಿ. ನನ್ನ ದಿನಚರಿ ಅಂದಾಗ ನಾರ್ಮಲ್ ಡೇ ಅಂತ ಬಂದಾಗ ನನಗೆ ಬೆಳಗ್ಗೆ ಎಕ್ಸಸೈಸ್ ಮಾಡೋದಕ್ಕೆ ತುಂಬ ಇಷ್ಟ. ಸೊ ಬೆಳಗ್ಗೆ ಮುಗಿದೋದ್ರೆ ಯಾವ ಟೈಮಲ್ಲಿ ಎದ್ದು ಮಾಡ್ತೀರಿ? ಇಟ್ ಡಿಪೆಂಡ್ಸ್. ನನಗೆ ಇದಕ್ಕೂ ಮುಂಚೆ ನಾನು ಒಂದು ಕಡೆ ಫಿಟ್ನೆಸ್ ಟ್ರೈನರ್ ಆಗಿ ವರ್ಕ್ ಮಾಡ್ತಿದ್ದೆ. ಅಲ್ಲಿಗೆ ಹೋದಾಗ ಸ್ವಲ್ಪ ಟೈಮಿಂಗ್ ಎಲ್ಲ ಹಿಂಗೆ ಆಗಿ ಇವಾಗವರೆಗೂ ಇನ್ನೂ ಟ್ರೈ ಮಾಡ್ತಾ ಇದ್ದೀನಿ ಪುಷ್ ಮಾಡೋದಕ್ಕೆ. ಬಟ್ ಅಟ್ಲೀಸ್ಟ್ ಒಂದು 8-8:30 ಅಷ್ಟರಲ್ಲಿ ಹೋಗೋದಕ್ಕೆ ಟ್ರೈ ಮಾಡ್ತೀನಿ. ನನಗೆ ಅದಕ್ಕಿಂತ ಅರ್ಲಿ ಆದ್ರೂ ಇನ್ನೂ ಖುಷಿಯಾಗಿ ಹೋಗ್ತೀನಿ. ಯಾಕಂದರೆ 8-8:30 ಅಷ್ಟರಲ್ಲಿ ಜನ ಬರೋದಕ್ಕೆ ಶುರು ಮಾಡ್ತಾರೆ. ಸೊ ಐ ಲೈಕ್ ಟು ವರ್ಕ್ಔಟ್ ಇನ್ ಅ ಸೈಲೆಂಟ್ ಜಿಮ್. ಓಕೆ, ಅದು ಮಾಡಿಬಿಟ್ಟು ಫುಡ್ ಎಲ್ಲ ಯಾವ ರೀತಿ? ಫುಡ್ ಇವಾಗ ಸದ್ಯಕ್ಕೆ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗೋದ್ರಿಂದ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲಾಂದರೆ ಯೂಶ್ವಲಿ ಮನೇಲಿ ಮಾಡೋದನ್ನೇ ತಿಂದ್ಬಿಟ್ಟು ಅದ್ರ ಜೊತೆಗೆ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಪ್ರೋಟೀನ್ ಸೋರ್ಸ್ ಜಾಸ್ತಿ ಸಿಗಲ್ಲ. ಸೊ ಕಾನ್ಷಿಯಸ್ಲಿ ಪ್ರೋಟೀನ್ ಆ್ಯಡ್ ಮಾಡ್ತೀನಿ ಅಷ್ಟೇ. ಓಕೆ, ಅಂದರೆ ಇಂತಹ ಪರ್ಟಿಕ್ಯುಲರ್ ಫುಡ್ ಆ ರೀತಿ ಏನು ನೀವು ಫಾಲೋ ಮಾಡಿ? ಇಲ್ಲ ಯೂಶುವಲ್ ಆಗಿಲ್ಲ, ಇವಾಗ ಪ್ಯಾಜೆಂಟ್ಗೆ ಅಂತ ಅಷ್ಟೇ. ಸೊ ಈ ಮ್ಯಾನಿಫೆಸ್ಟಿಂಗ್ ಆ್ಯಂಡ್ ಜರ್ನಲಿಂಗ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ತುಂಬಾ ಟ್ರೆಂಡಿಂಗ್ ಇರುತ್ತೆ. ಸೊ ನಮ್ಮ ಯೂತ್ಸ್ಗೆ ತುಂಬಾ ಇದು ಹತ್ತಿರ ಆಗುವಂತಹ ವಿಚಾರ. ನಾನೊಂದು ಪುಸ್ತಕ ಓದಿದ್ದೆ, ದ ಸೀಕ್ರೆಟ್ ಅಂತ, ನೀವು ಓದಿರ್ಬೋದು, ರಾಂಡೆ ಬೈನ್ ಅವ್ರದ್ದು. ಅದ್ರಲ್ಲಿ ಹೇಳ್ತಿರ್ತಲ್ಲ, ವಾಟ್ ವಿ ಅಟ್ರಾಕ್ಟ್ ದಟ್ ವಿ ಗೆಟ್ ಅನ್ನೋ ಥರ ಒಂದು ಥಾಟ್ ಇದೆ. ಸೊ ನಮ್ಮ ಯೂತ್ ಹೇಗೆ ಅಂತ ಹೇಳಿದ್ರೆ ನಮಗೆಲ್ಲದೂ ಕೂಡ ರೆಡಿಮೇಡ್ ಫುಡ್ ಥರ ಇರ್ಬೇಕು. ನೀವು ಹೇಳಿದ್ರಲ್ಲ 2 seconds ಇನ್ಸ್ಟಾಗ್ರಾಮ್ ಸ್ಕ್ರೋಲಿಂಗಲ್ಲಿ ಯಾರು ಕೂಡ ಟ್ಯಾಲೆಂಟ್ನ ಎಕ್ಸಿಬಿಟ್ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಥರದ್ದು ಇದೆ ಅಂತ ಹೇಳ್ಬಿಟ್ಟು. ಸೊ ಏನು ಹೇಳ್ತೀರಿ ಮ್ಯಾನಿಫೆಸ್ಟಿಂಗ್ ಆ್ಯಂಡ್ ಜರ್ನಲಿಂಗ್ ಅಂದರೆ? ಏನಾದ್ರು ಒಂದು ಮೋಟೋ ಇರಬೇಕು ಅಥವಾ ನಮ್ಮ ಜೀವನದಲ್ಲಿ ಒಂದು ಗುರಿ ಏನಾದ್ರು ಸಾಧಿಸಬೇಕು ಅಂತ ಇರೋರಿಗೆ ಹೇಗೆ ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡಬಹುದು ಅಂತ ಅನ್ಸುತ್ತೆ?
ಡೆಫಿನೆಟ್ಲಿ ಮ್ಯಾನಿಫೆಸ್ಟಿಂಗ್ ಆ್ಯಂಡ್ ಜರ್ನಲಿಂಗ್ ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಜರ್ನಲಿಂಗ್ ನಾನು ಅಷ್ಟಾಗಿ ಮಾಡಲ್ಲ, ಬಟ್ ಮ್ಯಾನಿಫೆಸ್ಟಿಂಗ್ ಡೆಫಿನೆಟಾಗಿ ಮಾಡ್ತೀನಿ. ಯಾಕೆ ಅಂದರೆ ಇವಾಗ ಒಂದು ಒಳ್ಳೇದಾಗಬೇಕು ಅಂದರೆ ಅದನ್ನು ನೀವು ಹೇಳ್ತಾ ಇದ್ರೇ ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ ಬಿಲೀವ್ ಮಾಡೋದು. ಇಲ್ಲಿ ಬಿಲೀವ್ ಆದರೆ ಆವಾಗ ಅದು ಮಾಡಿಸುತ್ತೆ, ಕೆಲಸ ಕೈಯಲ್ಲಿ ಮಾಡಿಸುತ್ತೆ. ಇಲ್ಲಾಂದರೆ ಹೇಗಾಗುತ್ತೆ ಅಂದರೆ ಅಯ್ಯೋ ಇದಾಗಲ್ಲಪ್ಪ, ಅಯ್ಯೋ ಅದಾಗಲ್ಲಪ್ಪ ಅಂದರೆ ಹಂಗೆ ಆಗುತ್ತೆ. ಯಾಕಂದರೆ ಇಟ್ಸ್ ಲೈಕ್ ಕೇಳಿಸ್ಕೊತದೆ ಯೂನಿವರ್ಸ್ ಆ್ಯಂಡ್ ಇಟ್ ವಿಲ್ ಆಲ್ಸೋ ಗಿವ್ ಅಪ್. ಅಯ್ಯೋ ನಿನಗೆ ಬೇಡ ಅಂದರೆ ನಾನು ಕೊಡಲ್ಲ ಬಿಡು ಅಂತ. ಯಾಕಂದರೆ ಎಲ್ಲನೂ ಇದೆ, ಅಬಂಡೆನ್ಸಲ್ಲಿದೆ. ಏನೇ ಆಗಲಿ, ಪ್ರಾಸ್ಪೆರಿಟಿ ಆಗಲಿ, ದುಡ್ಡಾಗಲಿ, ಹೆಲ್ತ್ ಆಗಲಿ, ಎಲ್ಲನೂ ಅಬಂಡೆನ್ಸಲ್ಲಿದೆ. ಸೊ ಅದು ನಿಮಗೆ ಬೇಕಂದರೆ ನೀವು ಅದನ್ನು ಕೇಳಬೇಕು. ಕೇಳಿದ್ರೆ ಬರುತ್ತೆ. ಬರೀ ಹುಷಾರು ತಪ್ಪದಾಗ ಹೋಗ್ಬಿಟ್ಟು ದೇವ್ರೆ ನನಗೆ ಹುಷಾರು ಮಾಡು ಅನ್ನೋದಲ್ಲ. ನಾನು ಹುಷಾರು ತಪ್ಪದೇ ಇರೋ ಥರ ಏನು ಮಾಡಬೇಕು ಅಂದರೆ ನಾನು ಹೆಲ್ತ್ ಮೇಲೆ ವರ್ಕ್ ಮಾಡಬೇಕು. ಸೊ ಮೇಕ್ ಶ್ಯೂರ್ ಐ ಆಮ್ ಹೆಲ್ದಿ ಅಷ್ಟನ್ನು ಹೇಳೋದಕ್ಕೂ ಹೇಳ್ಕೊಂಡು ಸುಮ್ಮನೆ ಕೂತ್ಕೊಂಡು ನಾನು ಕೂತಿದ್ದ ಕಡೆ ಪೊಟ್ಯಾಟೊ ಚಿಪ್ಸ್ ತಿಂತೀನಿ ಅಂದರೆ ಆಗಲ್ಲ. ನಾವು ಅದರ ಪ್ರಕಾರ ಆ್ಯಕ್ಷನ್ಸ್ ತೊಗೊಂಡು ಕೂಡ ಮಾಡಬೇಕು. ಮ್ಯಾನಿಫೆಸ್ಟ್ ಮಾಡ್ತೀನಿ ಅಂತ ಹೇಳಿದ ಕೂಡಲೇ ನಾನು ಸುಮ್ಮನೆ ಕೂತ್ಕೊಂಡು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ, ಮೆಡಿಟೇಟ್ ಮಾಡ್ತೀನಿ, ಎಲ್ಲ ಬರುತ್ತೆ ಅಂದರೆ ಆಗಲ್ಲ. ಸೊ ಯಾ, ಡೆಫಿನೆಟ್ಲಿ ಮ್ಯಾನಿಫೆಸ್ಟ್, ಕೀಪ್ ಥಿಂಕಿಂಗ್ ಗುಡ್ ಫಾರ್ ಯೋರ್ ಸೆಲ್ಫ್ ಆ್ಯಂಡ್ ರಿಗ್ರೆಟ್ಸ್ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಅಂದರೆ ಹಿಂಗೆ ಆಗೋಯ್ತಲ್ಲ ಅನ್ನೋದು, ಅಥವಾ ಈ ಥರ ಮಾಡಬಾರ್ದಿತ್ತು, ಈ ಥರ ಆಗಬಾರ್ದಿತ್ತು ಅನ್ನೋದ್ರ ಬದಲು ಹೀಗಾಯಿತು, ಇದರಿಂದ ಕಲಿಕೆ ಏನು, ಇದರಿಂದ ನಾನು ಹೇಗೆ ಆಚೆ ಬರೋದು, ಫಸ್ಟು ಆಚೆ ಬಂದಮೇಲೆ ಓಕೆ ನಾ ಇದನ್ನು ಕಲಿತೆ, ಸೊ ನೆಕ್ಸ್ಟ್ ಟೈಮ್ ಈ ಥರ ಆಗದೇ ಇರೋ ಥರ ಏನು ಮಾಡ್ಬೋದು, ಇದನ್ನು ಯೋಚನೆ ಮಾಡಿಕೊಂಡು ಮುಂದುವರೆದ್ರೆ ಅಟ್ಲೀಸ್ಟ್ ಎವ್ರಿ ಡೇ ನಾವು ಹೇಳೋವಾಗ ಒಂದು ಪಾಸಿಟಿವ್ ನೋಟಲ್ಲಿ ಹೇಳ್ತೀವಿ. ಓಕೆ ಇವತ್ತು ಒಂದು ಒಳ್ಳೆ ದಿನ ಆಗಿರುತ್ತೆ, ಹೇಳ್ತಾನೆ ಅಯ್ಯೋ ರಾಮ ಅಂತ ಇದ್ರೆ ಫುಲ್ ಡೇ ಅಯ್ಯೋ ರಾಮನೇ ಆಗೋಗುತ್ತೆ. ಓಕೆ, ಸೂಪರ್. ನಾನಲ್ಲಿ ಒಂದು ಪ್ರಿಯಾಂಕಾ ಚೋಪ್ರಾ ಇಂಟರ್ವ್ಯೂಲ್ಲಿ ನೋಡಿದ್ದೆ. ಆ್ಯಕ್ಚುಲಿ ಓನ್ಲಿ ಫ್ಯೂ ಪೀಪಲ್ ವಿಲ್ ಗೆಟ್ ಚಾನ್ಸ್ ಟು ವರ್ಕ್ ಇನ್ ಮಾರ್ನಿಂಗ್ ಅಂತೆ. ಸೊ ಯಾವಾಗ ಎದ್ದೇಳ್ತೀರ ಬೆಳಗ್ಗೆ ಯು ಶುಡ್ ಫೀಲ್ ಗ್ರಾಟಿಟ್ಯೂಡ್ ಅಂತ, ನಮಗೆ ಒಂದು ಖುಷಿ ಇರಬೇಕು ಅಂತ. ಹೌದು, ಬೇಂದ್ರೆ ಅವರು ಹೇಳ್ತಾರಂತೆ ಬದುಕನ್ನು ಉತ್ಕಟವಾಗಿ ಪ್ರೀತಿಸ್ಬೇಕಂತೆ. ಹೌದು, ಜೀವನ ಪ್ರೀತಿಸ್ತಿಲ್ಲ ಅಂದ್ರೆ ಏನ್ ಉಪಯೋಗ? ಒಂದೇ ಅದೇ ಹೇಳ್ತಿಲ್ವಾ, ಒಂದೇ ಒಂದು ಜೀವನ ಸಿಗೋದು. ಆ ಜೀವನದಲ್ಲಿ ಏನೇನು ಮಾಡೋದಕ್ಕಾಗತ್ತೆ, ಏನೇನು ಮಾಡಬೇಕು ಅಂತ ಇದೆ ಅದನ್ನು ಮಾಡಿ. ಇಫ್ ಯು ಆರ್ ನಾಟ್ ಅ ಪರ್ಸನ್ ಹೂ ವಾಂಟ್ಸ್ ಟು ಡೂ, ನನಗೆ ಇಷ್ಟು ಮಾಡಬೇಕು ಅಷ್ಟು ಮಾಡಬೇಕು, ಓಕೆ ಗುಡ್. ಇಫ್ ಯು ಆರ್ ಹ್ಯಾಪಿ, ನೀವೆಲ್ಲಿದ್ದೀರಾ ನಿಮ್ಗೆ ಅಲ್ಲಿ ಖುಷಿ ಇದ್ದರೆ ಗುಡ್. ಇಲ್ಲಾಂದರೆ ಚೇಸ್ ಮಾಡಿ, ಚೇಸ್ ಯುವರ್ ಹ್ಯಾಪಿನೆಸ್, ಚೂಸ್ ಹ್ಯಾಪಿನೆಸ್ ಎವ್ರಿ ಡೇ. ಎದ್ದು ನಾನಿವತ್ತು ಖುಷಿಯಾಗಿರ್ತೀನಿ ಅಂತ ಹೇಳಿಬಿಟ್ಟು ಗೋ ಅಹೆಡ್. ಓಕೆ, ಹಬ್ಬ ಅಂದರೆ ಏನು ನೆನಪಾಗುತ್ತೆ ನಿಮಗೆ? ಹಬ್ಬದ ವಿಶೇಷದಿಂದಲೇ ನೀವು ನಮ್ಮ ಜೊತೆಗಿದ್ದೀರಿ. ಸೊ ಕಜಾಯ ಹೌದಾ? ಫುಡ್, ನಾನು ಐ ಆಮ್ ಅ ಹ್ಯೂಜ್ ಫುಡಿ. ಅದರಿಂದನೇ ನನಗೆ ಡಯಟ್ಸ್ ಎಲ್ಲ ವರ್ಕ್ ಆಗಲ್ಲ ಮೋಸ್ಟ್ಲಿ. ಐ ಆಮ್ ಅ ವೆರಿ ಹ್ಯೂಜ್ ಫುಡಿ. ಅದಲ್ಲದೆ ಸ್ವೀಟ್ ಟೂತ್ ಕೂಡ. ನನಗೆ ಸಿಹಿ ತಿಂಡಿ ಅಂದರೆ ತುಂಬ ಇಷ್ಟ. ಆ್ಯಂಡ್ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅಮ್ಮನ ಹೆಸರು ವಿನುತಾ ಅಂತ. ಅವ್ರು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಅದರಿಂದ ಫುಡ್ ನನಗೆ ಎಲ್ಲ ಹಬ್ಬನೂ, ಈ ಹಬ್ಬದ ದಿನ ಈ ಸ್ವೀಟ್ ಸಿಗುತ್ತೆ, ಈ ಹಬ್ಬದ ದಿನ ಈ ಸ್ವೀಟ್ ಸಿಗುತ್ತೆ. ಪೂಜೆ ಮಾಡೋದು, ಆಚರಣೆ, ಅದು ಟೆಂಪಲ್ಸ್ಗೆಲ್ಲ ಹೋಗೋದು ಅಪ್ಪ ಅಮ್ಮ ಜೊತೆ, ಅದೆಲ್ಲನೂ ಮಾಡ್ತೀನಿ. ಅಷ್ಟೇ, ನೋಡೋದಕ್ಕೆ ಖುಷಿ ನನಗೆ. ಇವಾಗ ದಸರಾ ಅಂದರೆ ಗೊಂಬೆ ಹಬ್ಬ, ಬೊಂಬೆ ನೋಡೋದು, ವರಮಹಾಲಕ್ಷ್ಮಿ ಇಡ್ತಾರೆ, ಗಣೇಶ ಇಡ್ತಾರೆ, ನೋಡೋದು, ಖುಷಿ ಪಡೋದು ಅಷ್ಟೇ. ಯಾಕಂದರೆ ಯೂಶ್ವಲಾಗಿ ಈ ಹಬ್ಬದ ದಿನ ಅಂದರೆ ರಜದ ದಿನ. ಸೊ ಆರ್ಟಿಸ್ಟ್ಗೆ ರಜಾ ಅಂದರೆ ಫ್ರಮ್ ಸ್ಕೂಲೂ ಆಫ್ ಅಂದರೆ ಫುಲ್ ಡೇ ಡಾನ್ಸ್ ಪ್ರಾಕ್ಟೀಸ್. ಸೊ ನಾನು ಜಾಸ್ತಿ ಮಾಡಿರೋದೇ ಅದು ಆಗಿರೋದ್ರಿಂದ ನೋಡಿಬಿಟ್ಟು ಖುಷಿ ಪಡೋದು ಜಾಸ್ತಿ. ಆ್ಯಂಡ್ ಪೂಜೆ ಪುನಸ್ಕಾರ ಅಂತ ಬಂದಾಗೆಲ್ಲ ಐ ಆಮ್ ಆಲ್ವೇಸ್ ವಿತ್ ಮೈ ಪೇರೆಂಟ್ಸ್. ಅವ್ರ ಜೊತೆ ಹೋಗ್ತೀನಿ, ಅತ್ತೆ ಮಾವ ಕರೆದಾಗ ಅವ್ರ ಜೊತೆ ಹೋಗ್ತೀನಿ. ಭಕ್ತಿ ಅನ್ನೋದು ಡೆಫಿನೆಟ್ ಆಗಿದೆ. ಆ್ಯಂಡ್ ಅದು ನಾನು ಎವ್ರಿ ಡೇ ನನ್ನ ನೃತ್ಯದ ಮೂಲಕ ಸೇವೆ ಆಗಿ ಸಲ್ಲಿಸ್ತೀನಿ. ಓಕೆ, ದೀಪಾವಳಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ ನಿಮ್ಮ ಮನೆಗೆ? ದೀಪಾವಳಿ ನಾವು ಬೆಳಗ್ಗೆ ನೋಮದ ದಾರ ಅಂತ ಬರುತ್ತೆ, ಅದನ್ನು ಕಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಹಿಂದಿನ ವರ್ಷದ ನೋಮದ ದಾರನ ಬಿಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಕಜಾಯ ಕೊಟ್ಬಿಟ್ಟು ಅಲ್ಲಿ ನೈವೇದ್ಯ ಆದಮೇಲೆ ದಾರ ಕಟ್ಕೊಂಡು ಒಂದು ಕತೆ ಹೇಳ್ತಾರೆ ಆ ಟೆಂಪಲಲ್ಲಿ, ರೇಣುಕಾಂಬ ಟೆಂಪಲ್ ಅಂತ. ಸೊ ಒಂದು ಕತೆ ಕೇಳಿಸ್ಕೊಂಡು, ಯಾವ್ದಾದ್ರು ದೇವಿ ಮಹಾತ್ಮೆದು ಕತೆ ಕೇಳಿಸ್ಕೊಂಡು ಮನೆಗೆ ಬಂದು ಬಾಳೆಹಣ್ಣು ತಿಂದು ಫಾಸ್ಟ್ ಬ್ರೇಕ್ ಮಾಡಿ
ಕಜಾಯ ತಿನ್ನೋದಕ್ಕೆ ಶುರು ಮಾಡೋದು. ಅದಾದ್ಮೇಲೆ ಕಜಾಯ ಖಾಲಿ ಆಗೋವರೆಗೂ ನಿಲ್ಸಲ್ಲ. ಮತ್ತೆ ನಮಗೆ ತರಲಿಲ್ಲ ನೀವು ಕಜ್ಜಾಯ ಪ್ರೋಗ್ರಾಮ್ಗೆ? ಇನ್ನ ಮಾಡಿಲ್ಲ, ಮಾಡಿದ್ಮೇಲೆ ನಾಳೆ ಡೆಫಿನೆಟ್ಲಿ ತಂದ್ಕೊಡ್ತೀನಿ. ಇದು ಅಮ್ಮ ಮನೆಯಲ್ಲಾದ್ರೆ, ಅತ್ತೆ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಸೊ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಹೋದ ವರ್ಷ ಇನ್ನ 1.5 ವರ್ಷ ಅಷ್ಟೇ ಆಗಿರೋದು ಮದುವೆ ಆಗಿ. ಸೊ ಇನ್ನ ಆ ಸಂಪ್ರದಾಯ ತಿಳ್ಕೊಬೇಕು. ಹೋದ ವರ್ಷ ನಾವು ನಮ್ಮ ಅತ್ತೆ ಊರಿಗೆ ಹೋಗಿದ್ವಿ. ಸೊ ಅಲ್ಲಿ ನನ್ನ ಎಲ್ಲ ಅತ್ತೆಂದ್ರ ಜೊತೆ ದೀಪಾವಳಿ ಆಚರಿಸಿದ್ದು. ಒಂದೊಂದು ಊರಲ್ಲಿ ನೋಡಿ ಒಂದೊಂದು ರೀತಿ ಸಂಪ್ರದಾಯ. ಕೆಲವು ಕಡೆ ಗೋ ಪೂಜೆ ಮಾಡ್ತಾರೆ, ಕೆಲವು ಕಡೆ ಲಕ್ಷ್ಮೀ ಪೂಜೆ ಮಾಡ್ತಾರೆ, ಕೆಲವು ಕಡೆ ನಮ್ ಕಡೆ ಎಲ್ಲ ಧೂಪ ಕಚ್ಚೋದು ಅಂತ ಮಾಡ್ತೀವಿ. ಕಾಡಲ್ಲಿ ಒಂದು ಧೂಪ ಅಂತ ಸಿಗುತ್ತೆ, ಅದನ್ನ ಗೂಟಕ್ಕೇನೋ ಹಿಂಗ ಅಂಟಿಸ್ಬಿಟ್ಟು ಗದ್ದೆಗೆಲ್ಲ ಹೋಗಿ ಇಡ್ತಾ ಬರ್ತೀವಿ. ಆಮೇಲೆ ಮುಂಡ್ಗ ಹಾಕೋದು ಅಂತ ಹೇಳ್ತೀವಿ, ಅದು ಮಲ್ನಾಡ್ ಟ್ರೆಡಿಷನ್. ಆಕ್ಚುಲಿ ಮುಳ್ಳಿರುತ್ತೆ, ಅದನ್ನ ಕಟ್ ಮಾಡ್ಕೊ ಬಂದ್ಬಿಟ್ಟು ಎಲ್ಲ ಮನೆ ಬಾಗ್ಲಿಗೆ, ಹಲಸಿನ ಮರಕ್ಕೆ, ಗದ್ದೆಗೆ, ತೋಟಕ್ಕೆ ಮುಂಡ್ಗ ಹಾಕೋದು ಅಂತ ಹೇಳ್ತೀವಿ. ಈ ರೀತಿ ಅದೇ ಈ ಫೆಸ್ಟಿವಿಟೀಸ್ ಅಂಡ್ ಕಲ್ಚರ್ ಎಷ್ಟು ಇಂಟ್ರೆಸ್ಟಿಂಗ್ ಅಲ್ಲ. ಒಂದೊಂದ್ ಕಡೆ ಹೋಗ್ತಿದ್ದಂಗೆನೆ ಹಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ, ಬಟ್ ಎಲ್ಲರೂ ಆಚರಿಸ್ತಿರ್ತಾರೆ. ತುಂಬಾ ಖುಷಿ ಆಗುತ್ತೆ. ಅಂಡ್ ದೀಪಾವಳಿ ಅಂತ ಬಂದಾಗ ಆಫ್ಕೋರ್ಸ್ ದೀಪಗಳನ್ನ ನೋಡೋದೆ ತುಂಬಾ ಖುಷಿ. ದಾರಿ ಉದ್ದಕ್ಕೂ ಎಲ್ಲ ಮನೆ ಹೊಸ್ಲಲ್ಲೂ ದೀಪಗಳಿಟ್ಟಿರ್ತಾರೆ, ತುಂಬಾ ಖುಷಿ ಆಗುತ್ತೆ. ಬಟ್ ಅಗೇನ್ ಪಟಾಕಿ ತುಂಬಾ ನಾನು 7th ಅಲ್ಲಿ ಇದ್ದಾಗ್ಲೇನೆ ಪಟಾಕಿ ತ್ಯಜಿಸ್ಬಿಟ್ಟೆ. ಆವಾಗ್ಲೇನೆ ನನಗೆ ಎನ್ವಿರಾನ್ಮೆಂಟ್ ಅವೇರ್ನೆಸ್ ಎಲ್ಲ ಬಂದಿದ್ದು. ಆ್ಯಂಡ್ ದಯವಿಟ್ಟು ಆದಷ್ಟು ಪಟಾಕಿ ಹೊಡಿಬೇಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನೆನ್ನೆ ಕೂಡ ನಾನು ಒಂದು ಶೂಟಲ್ಲಿದ್ದೆ, ಅಲ್ಲಿ ಒಂದು ನಾಯಿ ಇತ್ತು, ಒಂದು ಪಟಾಕಿ ಹೊಡೆದ್ರು ಆ್ಯಂಡ್ ನಡುಗ್ಬಿಡ್ತು. ತುಂಬ ಬೇಜಾರಾಗುತ್ತೆ. ನನ್ನ ಮನೇಲಿ ಕೂಡ ಇವಾಗ ಒಂದು ನಾಯಿ ಇದೆ. ಸೊ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಇನ್ನೂ ಗೊತ್ತಿಲ್ಲ. ನಾವು ಅಭ್ಯಾಸ ಮಾಡಿಸಿದ್ದೀವಿ ಸೌಂಡ್ಸ್ಗೆಲ್ಲ. ಹೋಪ್ಫುಲಿ ಇಟ್ ವಿಲ್ ಬಿ ಫೈನ್. ಜಾಯ್ ಅಂತ ನಾ ಹೇಳ್ದೆ ಅಲ್ವಾ, ಐ ಚೇಸ್ ಹ್ಯಾಪಿನೆಸ್. ಸೊ ಅವನ ಹೆಸರು ಜಾಯ್. ಸೊ ಆದಷ್ಟು ಪಟಾಕಿ ಹೊಡಿಬೇಡಿ. ಭೂತಾಯಿ ನಿಮಗೆ ಅಂತ ಎಷ್ಟು ಕೊಡ್ತಿದ್ದಾಳೆ, ಆದಷ್ಟು ತಗೊಂಡು ಅದನ್ನು ದುರುಪಯೋಗ ಮಾಡಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ಏನು ಮಾಡಬೇಕು ಫ್ಯೂಚರ್ಲಿ ಅನ್ನೋ ಕನಸಿದೆ? ಗೊತ್ತಿಲ್ಲ, ನೋಡೋಣ. ಗೋ ವಿತ್ ದ ಫ್ಲೋ. ಎಸ್, ಗೋ ವಿತ್ ದ ಫ್ಲೋ. ಅದೇ ಇವಾಗ ಮಿಸಸ್ ಇಂಡಿಯಾ ವರ್ಲ್ಡ್ ಗೆದ್ದ ಮೇಲೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳ್ತೀರಿ? ಕಾನ್ಫಿಡೆನ್ಸ್ ಇದೆ. ಎಸ್, ಸೊ ಗೆದ್ದ ಮೇಲೆ ಮಿಸಸ್ ವರ್ಲ್ಡ್ಗೆ ಪ್ರಿಪೇರ್ ಆಗಬೇಕಾಗತ್ತೆ. ಅಲ್ಲಿ ಭಾರತನ ರಿಪ್ರೆಸೆಂಟ್ ಮಾಡ್ತಿರ್ತೀನಿ. ಅದಕ್ಕಿಂತ ಹೆಮ್ಮೆ ಐ ಡೋಂಟ್ ಥಿಂಕ್ ಇನ್ನೊಂದಿರುತ್ತೆ. ಯಾಕಂದರೆ ಇವಾಗ್ಲೂ ನಾನು ಇಮ್ಯಾಜಿನ್ ಮಾಡ್ಕೊಂಡ್ರು ಇಂಡಿಯನ್ ಫ್ಲಾಗ್ ಇಲ್ಲಿ ನೋಡಿ ಗೂಸ್ ಬಂಪ್ಸ್ ಬರುತ್ತೆ. ಸೊ ಅದಕ್ಕಿಂತ ದೊಡ್ಡ ಹೆಮ್ಮೆ ಇಲ್ಲ. ಅದರೊಟ್ಟಿಗೆ ನನ್ನ ಡ್ಯಾನ್ಸ್ ಕ್ಲಾಸ್, ಅದರ ಪ್ಲಾನ್ಸ್ ಎಲ್ಲ ನಡೀತಾ ಇರುತ್ತೆ. ಓಕೆ, ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಹೇಗೆ ಅನಿಸ್ತು ಭಾಗವಹಿಸಿದ್ದು? ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ನನ್ನ ಕರೆದಿದ್ದಕ್ಕೆ. ಇಂಥ ಪ್ರೆಸ್ಟೀಜಿಯಸ್ ಪ್ಲ್ಯಾಟ್ಫಾರ್ಮಲ್ಲಿ ನನಗೆ ಒಂದು ಇಂಟರ್ವ್ಯೂ ಸಿಕ್ತು ಅಂದರೆ ಇಟ್ ಈಸ್ ಅಮೇಝಿಂಗ್. ನಂಗೆ ತುಂಬ 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 ಖುಷಿ ಆಗ್ತಿದೆ. ಹೋಪ್ಫುಲಿ ದೂರದರ್ಶನದ ನಾದ ನಿರಾಂಜನದಲ್ಲೂ ವೆರಿ ಸೋನ್ ಡ್ಯಾನ್ಸ್ ಮಾಡಬೇಕು ಅಂತ ಇದೆ. ಹೋಪ್ಫುಲಿ ಅದು ಆಗುತ್ತೆ. ಧನ್ಯವಾದಗಳು ಪೂಜಿತಾ, ನಿಮ್ಮೆಲ್ಲ ಕನಸುಗಳು ಈಡೇರಲಿ. ಮುಂದೆ ಮಿಸಸ್ ಇಂಡಿಯಾ 2025 ಆದಾಗ ಮತ್ತೆ ಕರೆದು ನಾನು ಸಂದರ್ಶನ ಮಾಡ್ತೇನೆ. ಅಭಿನಂದನೆಗಳು ತಮಗೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಆತ್ಮೀಯ ವೀಕ್ಷಕರೇ, ಪೂಜಿತಾ ಭಾಸ್ಕರ್ ಅವರ ನೃತ್ಯದ ಬದುಕು ಜೊತೆಗೆ ಬದುಕಿನ ಬಗ್ಗೆ ಅದೆಷ್ಟು ವಿಶೇಷವಾದ ಪ್ರೀತಿ, ಧನಾತ್ಮಕತೆ ಇದ್ದರೆ ನಾವು ಏನು ಬೇಕಾದ್ರೂ ಸಾಧಿಸಬಹುದು ಅನ್ನೋದು ಪೂಜಿತಾ ಅವ್ರ ಮಾತಲ್ಲಿ ಗೊತ್ತಾಗುತ್ತೆ. ಯಾವುದೇ ವಿಚಾರ ಆದರೂ ಕೂಡ ನಮಗೊಂದು ವಿಶೇಷ ಪ್ರೀತಿ ನಿಲುವಿದ್ರೇ ನಾವು ಅದನ್ನ ಸಾಧನೆ ಮಾಡೋಕ್ಕಾಗೋದು ಅಂತ ಹೇಳಿ ಪೂಜಿತಾ ಅವ್ರ ವಿಚಾರದಲ್ಲಿ ಗೊತ್ತಾಗಿದೆ. 2 ದಶಕದ ನೃತ್ಯ ಕಲಿಕೆಯ ಅನುಭವದ ಜೊತೆಗೆ ಉತ್ತಮವಾದ ಗ್ರಹಿಕೆಯೇ ಅವ್ರನ್ನ ಈ ಸ್ಥಾನಕ್ಕೆ ತಂದಿಳಿಸಿದೆ. ಇದು ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.